ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಮಾತು, ಜಗಳ, ಹಾಗೇನೆ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆಗೆದಿಡುವ ಯತ್ನ, ಅದುವೇ ಪ್ರೈಮ್ ನ್ಯೂಸ್. ಇವತ್ತು ಬೆಳಗಿನಿಂದ ಸಂಜೆಯವರೆಗಿನ ಹಲವು ಸುದ್ದಿಗಳಲ್ಲಿ ಕೆಲವು ಸುದ್ದಿಗಳನ್ನು ಆಯ್ದುಕೊಂಡು ನಾನು ಬಂದಿದ್ದೇನೆ. ನನ್ನ ಜೊತೆ 4 ಗಣ್ಯ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲು ಅವರು ಪರಿಚಯ ಮಾಡಿಕೊಡ್ತೇನೆ. ಬಲಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಗೇನೆ CPM ನಾಯಕರಾಗಿರೋ ಪ್ರಕಾಶ್ ಇದ್ದಾರೆ. ಸರ್, ಪ್ರಕಾಶ್, ತಮಗೂ ಕೂಡ ಸ್ವಾಗತ. ಸರ್ ನಮಸ್ತೆ. ಇನ್ನು ನನ್ನ ಎಡಭಾಗದಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಫೈರ್ ಬ್ರ್ಯಾಂಡ್, ನೋಡ್ತಾ ಇರಿ ಹೆಂಗೆ ಮಾತಾಡ್ತಾರೆ ಅಂತ ಅವರು, ಅನ್ವರ್ ಮಣಿಪಾಡೆ. ಸರ್, ವೆಲ್ಕಮ್ ಟು ದ ಶೋ. ಹಾಗೇನೆ JDS ವಕ್ತಾರರು, ಹಾಗೇನೆ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, 80ರ ದಶಕದ ರಾಜಕಾರಣದಲ್ಲಿ ಅತಿ ಮಹತ್ವದ ಪಾತ್ರವನ್ನು ವಹಿಸಿದವರು. ಅವರು ಹಲವು ಸಂದರ್ಭದಲ್ಲಿ ಡಾಕ್ಟರ್ ಜೀವರಾಜ ಆಳ್ವ ಅವರ ಜೊತೆಗೆ ಅವರನ್ನು ನೋಡಿದ ನೆನಪು ನನಗಿನ್ನೂ ಹಸಿರಾಗಿದೆ. ಸಜ್ಜನ ರಾಜಕಾರಣಿ ಟಿ ಪ್ರಭಾಕರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ಪ್ರಿಯ ವೀಕ್ಷಕರೇ, ಮೊದಲೋಣ ಇವತ್ತಿನ ಹೆಡ್ಲೈನ್ಸ್. ಪರೇಶ್ ಮೆಸ್ತಾ ಸಾವ ಹತ್ಯೆಯ ಕೋಮು ದಳ್ಳೂರಿಗೆ ಕಾರಣವಾದ ಪ್ರಕರಣ, ಉತ್ತರ ಕನ್ನಡ ಉದ್ವಿಗ್ನ, 3 ದಿನ ನಿಷೇಧಾಜ್ಞೆ. ಜೈಲು ಸೇರಿದ ರವಿ ಬೆಳಗೆರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದ ಕೋರ್ಟ್. ಅತ್ತ ಮಹಾರಾಷ್ಟ್ರದಲ್ಲಿ ಬಿಜು ಬಡಿಗೇರ್ ಬಂಧನ. ಪಾಕ್ ರಾಯಭಾರಿ ಭೇಟಿ ಹೇಳಿಕೆಗೆ ಕಾಂಗ್ರೆಸ್ ತಿರುಗೇಟು. ಮೋದಿ ಬಿಜೆಪಿಯಿಂದ ಧರ್ಮೋಪದೇಶ ಬೇಕಾಗಿಲ್ಲ ಅಂದ್ರು ಮಾಜಿ ಪ್ರಧಾನಿ. ಮತ ಧ್ರುವೀಕರಣಕ್ಕಾಗಿ ಅತಿರೇಕದ ಹೇಳಿಕೆ ಅಂದ್ರು ಆನಂದ್ ಶರ್ಮಾ. AICCಗೆ ಇನ್ನು ನೂತನ ಸಾರಥಿ. ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಅವಿರೋಧ ಆಯ್ಕೆ. ಇದೇ 16ರಂದು ಅಧಿಕಾರ ಸ್ವೀಕಾರ. ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಕ್ಯಾಪ್ಟನ್. ಇಟಲಿಯಲ್ಲಿ ವಿರಾಟ್ ಕೊಹ್ಲಿ ಅನುಷ್ಕಾ ವಿವಾಹ. ಆಪ್ತರ ಸಮ್ಮುಖದಲ್ಲಿ ಹೊಸ ಬಾಳಿಗೆ ಕಾಲಿಟ್ಟ ತಾರಾ ಜೋಡಿ. ಎಸ್ ಪ್ರಿಯ ವೀಕ್ಷಕರೇ, ಇದು ಮೊದಲ ಸುದ್ದಿ. ಏನು ಉತ್ತರ ಕನ್ನಡ ಜಿಲ್ಲೆ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದು. ಹೊನ್ನಾವರದ ಪರೇಶ್ ಮೆಸ್ತಾ ಸಾವು ಪ್ರಕರಣ ಸಂಬಂಧ ಉತ್ತರ ಕನ್ನಡ ಜಿಲ್ಲೆ ಉದ್ವಿಗ್ನಗೊಂಡಿದೆ. ಪರೇಶ್ ಸಾವು ಖಂಡಿಸಿ ಇಂದು ಹಿಂದೂ ಪರ ಸಂಘಟನೆಗಳು ಹಾಗೂ BJP ಕಾರ್ಯಕರ್ತರು ಕಾರವಾರ, ಕುಮಟಾ ಹಾಗೂ ಗೋಕರ್ಣ ಬಂದ್ಗೆ ಕರೆ ನೀಡಿದರು. ಕಾರವಾರ ಮತ್ತು ಗೋಕರ್ಣದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆದರೆ ಕುಮಟಾದಲ್ಲಿ ಪ್ರತಿಭಟನೆ ಹಿಂಸಾತ್ಮಕ ರೂಪ ಪಡೆದುಕೊಂಡಿತು. ಕುಮಟಾದ ಏನು ಮಂಕಿ ಮೈದಾನದಲ್ಲಿ ನೆರೆದ ಹಿಂದೂಗಳ ಸಂಘಟನೆಯ ಸಾವಿರಾರು ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿದರು. ಕುಮಟಾದ ಮಾಸ್ತಿಕಟ್ಟ ಬಳಿ ಸೇರಿದ ಏನು ಉದ್ರಿಕ್ತರು ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಾಟ ನಡೆಸಿದರು. ಕೆಲ ಕಿಡಿಗೇಳುಗಳು ಪಶ್ಚಿಮ ವಲಯದ IGP ಹೇಮಂತ್ ನಿಂಬಾಳ್ಕರ್ ಕಾರಿಗೂ ಬೆಂಕಿ ಹಚ್ಚಿದರು. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸರು ಏನು ಲಘು ಲಾಠಿ ಪ್ರಹಾರ ನಡೆಸಿದರು. ಈ ವೇಳೆ ಉದ್ರಿಕ್ತರನ್ನು ಹತೋಟಿಗೆ ತರಲು ಪೊಲೀಸರು ಗಾಳಿಯಲ್ಲಿ ಕೂಡ ಗುಂಡು ಹಾರಿಸಬೇಕಾಯಿತು, ಅಶ್ರುವಾಯು ಪ್ರಯೋಗಿಸಬೇಕಾಯಿತು. ಶಾಂತಿ ಕದಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಏನು ಜಿಲ್ಲಾಧಿಕಾರಿ ಅವರು ಎಚ್ಚರಿಕೆ ನೀಡಿದರು. ಹಾಗೆಯೇ ಇನ್ನು ನಾಳೆ ಕೂಡ ಜಿಲ್ಲೆಯ ಹಲವೆಡೆ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಬೇರೆ ಬೇರೆ ಸಂಘಟನೆಗಳು ಪ್ರತಿಭಟನೆಗೆ ಕರೆ ನೀಡಿವೆ. 3 ದಿನಗಳ ಕಾಲ ನಿಷೇಧಾಜ್ಞೆಯನ್ನು ಕೂಡ ವಿಧಿಸಲಾಗಿದೆ. ಇನ್ನು ಅತ್ತ ಮಂಗಳೂರಿನಲ್ಲಿ ಮುನ್ನೆಚ್ಚರಿಕೆಯಾಗಿ ಕೋಮು ಸೂಕ್ಷ್ಮ ಪ್ರದೇಶಗಳೇನಿವೆ ಅಲ್ಲಿ ಹೆಚ್ಚಿನ ನಿಗಾವನ್ನು ಕೂಡ ಇಡಲಾಗಿದೆ. ಹೆಚ್ಚಿನ ತುಕಡಿಯನ್ನು ಕೂಡ ನಿಯೋಜಿಸಲಾಗಿದೆ. ನಡೆದಿದೆ. ಇಸ್ಲಾಮಿಕ್ ಭಯೋತ್ಪಾದಕರು ನಡೆಸಿದಂತಹ ಒಂದು ದೌರ್ಜನ್ಯ ಹಿಂದೂ ಸಂಘಟನೆಗಳ ಪ್ರಮುಖರ ಮೇಲೆ, ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, KFD ಮತ್ತು SDPI ಇಂತಹ ದೇಶದ್ರೋಹಿ ಸಂಘಟನೆಗಳು, ನಿಷೇಧಿತ ಸಿಮಿಯ ಭಾಗವಾಗಿರ್ತಂತಹ ಈ ಸಂಘಟನೆಗಳಿಂದಲೇ ನೇರವಾಗಿ ಹಿಂದೂ ಸಂಘಟನೆಗಳ ಮೇಲೆ ಒಂದು ಯುದ್ಧ ನಡೆಸ್ತಾ ಇದ್ದಾರೆ. ಹಿಂದೂ ಸಮಾಜ ಇವತ್ತು ಜಾಗೃತವಾಗಿದೆ. ಮುಂದಿನ ದಿನ ಇನ್ನು ಹೊನ್ನಾವರದ ಈ ಘಟನೆಯನ್ನು BJP ರಾಜಕೀಯ ದುರುದ್ದೇಶಕ್ಕೆ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಏನು ನರೇಶ್ ಮೇಸ್ತಾ ಏನಿದ್ದಾರೆ ಅವರು ಇಡೀ ಪೋಸ್ಟ್ಮಾರ್ಟಮ್ ವರದಿ ಕೂಡ ಇನ್ನು ಬಂದಿಲ್ಲ. ಬರುವುದಕ್ಕಿಂತ ಮುಂಚೆನೇ BJP ಇದನ್ನು ಕೊಲೆ ಅಂತ ಸಾಬೀತುಪಡಿಸೋದಕ್ಕೆ ಹೊರಟಿದೆ.
ಅಂತಾನು BJP ವಿರುದ್ಧ ಮುಖ್ಯಮಂತ್ರಿಗಳು ವಾಗ್ದಾಳಿ ನಡೆಸಿದರು. ಏನು ಗೊತ್ತಿಲ್ಲದೇನೆ ಇನ್ನೂ ಅದು ಬರೋಕ್ಕೂ ಮುಂಚಿತವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋಕ್ಕೂ ಮುಂಚಿತವಾಗಿ ಇವರು ಇಲ್ಲ ಮರ್ಡರ್ ಆಗಿದೆ ಅಂತ ಹೇಳಿದ್ರೆ ಇದು ರಾಜಕೀಯ ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು. ಆ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತ. ಅದಕ್ಕೆ ಇಂಥವೆಲ್ಲ ಕಿತಾಪತಿಗಳು ಸತ್ತ ಹೆಣದ ಮೇಲೆ ರಾಜಕೀಯ ಮಾಡೋದು ಈ ಥರದವೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಸ್ ಪ್ರಿಯ ವೀಕ್ಷಕರೇ, ಇನ್ನು ಇದೇ ವಿಚಾರವಾಗಿ ಸುದ್ದಿ TV ಜೊತೆ ಮಾತನಾಡಿದರು ಗೃಹ ಸಚಿವ ರಾಮಲಿಂಗಾರೆಡ್ಡಿ. ಅವರು ಒಂದು ಮಾತು ಹೇಳಿದರು, BJPಯವರು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ಬೋದಾಗಿತ್ತು, ಆದರೆ ಕಲ್ಲು ಅಲ್ಲಿ ಎಸೆಯಲಾಗಿದೆ, ಪೊಲೀಸ್ ಕಾರಿಗೆ ಬೆಂಕಿ ಇಟ್ಟಿದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ಇಂತಹ ನಡೆ ಸರಿಯಲ್ಲ ಅಂತಲೂ ಅವರು ಹೇಳಿದರು. ಪ್ರಜಾಪ್ರತಿನಿಧಿಗಳು ಪ್ರಚೋದನಕಾರಿ ಭಾಷಣದ ಮೂಲಕ ಇಂಥ ಗಲಾಟೆಗೆ ಕುಮ್ಮಕ್ಕು ನೀಡೋದು ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲದಂತಾಗಿದೆ ಅಂತಲೂ ರಾಮಲಿಂಗಾರೆಡ್ಡಿ ಹೇಳಿದರು. ಆ ಯುವಕ ತೀರೋದಂತ ಸಂದರ್ಭದಲ್ಲೇ ನಮ್ಮ ಇಲಾಖೆಯವರು ಸಾಕಷ್ಟು ಅಲ್ಲಿ ಸಿಬ್ಬಂದಿಯನ್ನ ಹಾಕಿ ಯಾವುದೇ ಅಹಿತಕರ ಗಲಾಟೆಗಳ ರೀತಿ ನೋಡ್ಕೊಂಡಿದ್ದಾರೆ. ಅದಾದ ನಂತರ ಆಮೇಲೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡುವಾಗ ಗ್ರೂಪ್ ಆಫ್ ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, CC ಕ್ಯಾಮ್ರಾ ಇಟ್ಕೊಂಡೇ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಬರೋವರೆಗೂ ಕೂಡ ಸಮಾಧಾನವಾಗಿ ಇರಬಹುದಿತ್ತು ಜನ. ಮಾರ್ಟಮ್ ಅಲ್ಲಿ ಕೊಲೆ ಅಂತ ಏನಾದ್ರು ಕಂಡು ಬಂದ್ರೆ ಆಮೇಲೆ ಏನ್ ಬೇಕಾದ್ರೂ ಫರ್ದರ್ ಇವರು ಪ್ರತಿಭಟನೆ ಏನ್ ಬೇಕಾದ್ರೂ ಮಾಡಬಹುದಿತ್ತು. ಆದ್ರೆ ಇವರು ಕೊಲೆ ಮಾಡಿದಾರೆ, ಎಲ್ಲ ಊರೇ ಮಾಡ್ಕೊಂಡು ಕೊಲೆ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪೋಸ್ಟ್ ಮಾರ್ಟಮ್ ಬರೋವರೆಗೂ ಕೂಡ ನಾವು ನಿಖರವಾಗಿ ಯಾವ ಕಾರಣದಿಂದ ಈ ಕೊಲೆ ಆಗಿದೆ ಅನ್ನೋದು ನಾವು ಹೇಳಕ್ ಬರಲ್ಲ. ಬೇರೆ ಅವ್ರಿಗಿದ್ದಷ್ಟೇ ದುಃಖ ನಮಗೂ ಕೂಡ ಆಗಿದೆ ತಪ್ಪಿರೋದ್ರಿಂದ. ಆಮೇಲೆ BJPಯವರು ಇವತ್ತು ಬಂದ್ ಆಚರಣೆಗೆ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ 2-3 ಕಡೆ ಬಂದ್ ಆಚರಣೆಯನ್ನ ಅವರು ಶಾಂತಿಯುತವಾಗಿ ಮಾಡಬಹುದಿತ್ತು. ಕಲ್ಲು ಎಸೆಯೋದಕ್ಕೆಲ್ಲ ಕೂಡ ಎಸೆದಿದ್ದಾರೆ. ನಮ್ಮ ಪೊಲೀಸ್ ಅಧಿಕಾರಿ ನಿಂಬಾಳ್ಕರ್ ಅವರ ಕಾರನ್ನು ಕೂಡ ಸುಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಕೂಡ ಸರಿಯಲ್ಲ. ಪ್ರಜಾಪ್ರತಿನಿಧಿಗಳು ಇದಕ್ಕೆಲ್ಲ ಈ ತರದ ಗಲಾಟೆಗಳಿಗೆಲ್ಲ ಕುಮ್ಮಕ್ಕು ಕೊಡ್ತಾ ಹೋದ್ರೆ ಪ್ರಚೋದನಾಕಾರಿ ಭಾಷಣಗಳು ಮಾಡೋದ್ರ ಮುಖಾಂತರ ಇದೀಗ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲದಂಗಾಗುತ್ತೆ. ನಾನು ಕೂಡ ಈಗ ಪೋಸ್ಟ್ ಮಾರ್ಟಮ್ ಬರಲಿ ಅದೇ. ಎಸ್ ಪ್ರಿಯ ವೀಕ್ಷಕರು, ಈ ಬಗ್ಗೆ ನಾನು ಚರ್ಚೆ ಪ್ರಾರಂಭ ಮಾಡ್ತೇನೆ. ಅದಕ್ಕಿಂತ ಮೊದಲು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಪ್ರತಿನಿಧಿ ಇವತ್ತು ಈಗ ಯಾವ ಸ್ಥಿತಿ ಇದೆ ಅನ್ನೋದನ್ನು ಅವ್ರ ಹತ್ರ ಕೇಳಿಬಿಟ್ಟು ವಿಲ್ ಡಿಸ್ಕಸ್ ಅಬೌಟ್ ದ ಹೋಲ್ ಥಿಂಗ್. ಯಾಕಂದರೆ ಇಡೀ ಈ ಘಟನೆ ನಡೆದು ಬಂದ ಬಗ್ಗೆ ಇದೆಯಲ್ಲ, ಅದು ಆತಂಕಕಾರಿಯಾದ್ದು. ಅದರ ಜೊತೆಗೆ ಇದರಿಂದ ಇರಬಹುದಾದ ರಾಜಕಾರಣ ಏನು ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಎಸ್ ಮೌನೇಶ್, ಈಗ ಹೇಗಿದೆ ಕುಮಟಾ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು? ಮೌನೇಶ್, ಶಸ್ಧರ್, ಏನು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈ ದಿನ ಪ್ರವೇಶ್ ಮೆಸ್ತಾ ಅವರ ಹೋರಾಟ ಸಾವನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇತ್ತು. ಈ ದಿನವೂ ಕೂಡ ಏನು ಕಾರವಾರ ಆಗಿರಬಹುದು, ಗೋಕರ್ಣ ಆಗಿರಬಹುದು, ಮುಂಡಗೋಡ ಮತ್ತು ಕುಮಟಾದಲ್ಲಿ ಬಂದ್ಗೆ ಕರೆ ನೀಡಲಾಗಿತ್ತು. ಆದ್ರೆ ಗೋಕರ್ಣ ಮತ್ತು ಕಾರವಾರದಲ್ಲಿ ಶಾಂತಿಯುತವಾದಂತಹ ಹೋರಾಟ ಪ್ರತಿಭಟನೆ ನಡೆದರೆ ಕುಮಟಾದಲ್ಲಿ ಮಾತ್ರ ಆ ಒಂದು ಪ್ರತಿಭಟನೆ ಉಗ್ರ ರೂಪವನ್ನ ಪಡೆದುಕೊಂಡು ಹಿಂಸಾತ್ಮಕಕ್ಕೆ ತಿರುಗಿತು. ಈ ಒಂದು ವೇಳೆಯಲ್ಲಿ ಪೊಲೀಸರು ಆ ಗುಂಪನ್ನ ಚೇತರಿಸಲುಕೋಸ್ಕರ ಒಂದು ಲಘು ಲೌಕಿಕ ಪ್ರಹಾರವನ್ನ ಮಾಡಿದ್ರು. ಇದರಿಂದ ಅಲ್ಲಿ ಒಂದು ಹಿಂಸಾತ್ಮಕ ಕೃತ್ಯಗಳು ಎಸೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವು ಕಿಡಿಗೇಡಿಗಳು ಪೊಲೀಸರ ಮೇಲೆ ನೇರವಾಗಿ ಕಲ್ಲು ತೂರಿದ್ರಿಂದ ಸುಮಾರು 3 PSIಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರ ಜೊತೆಗೆ ಪಶ್ಚಿಮ ವಲಯದ IGP ಹೇಮಂತ್ ನಿಂಬಾಳ್ಕರ್ ಅವರ ಕಾರ್ ಮೇಲೂ ಕೂಡ ಕಲ್ಲನ್ನು ತೂರಾಟ ಮಾಡಿದ್ದಾರೆ. ಅದರ ಜೊತೆಗೆ ಕಾರನ್ನ ಭಸ್ಮ ಕೂಡ ಮಾಡಿದ್ದಾರೆ. ಆ ಕಾರ್ನಲ್ಲಿರುವಂತಹ ಕಾರ್ ಚಾಲಕರು ಕೂಡ ಈಗ ಅವರು ತುಂಬಾ ಗಂಭೀರವಾಗಿದ್ದಾರೆ. ಅವರನ್ನ ತಕ್ಷಣ ಚಿಕಿತ್ಸೆಗೆ ಅಂತ ಹೇಳಿ ಕುಮಟಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಆದ್ರೆ ಅವರ ಸ್ಥಿತಿ ಚಿಂತಾಜನಕವಾಗಿರುವ ಕಾರಣ ಸದ್ಯಕ್ಕೆ ಈಗ ಮನಪಾಲ ಆಸ್ಪತ್ರೆಗೆ ಅವರನ್ನ ರವಾನೆ ಮಾಡಿದ್ದಾರೆ. ಈಗಿನ ವಾತಾವರಣವನ್ನ ಗಮನಿಸಿದ್ರೆ ಸದ್ಯಕ್ಕೆ ಕುಮಟಾದಲ್ಲಿ ಬೂರಿ ಮುಚ್ಚಿದ ಕೆಂಡದಂತ ವಾತಾವರಣ ನಿರ್ಮಾಣವಾಗಿದೆ. ಪರಿಸ್ಥಿತಿಯನ್ನು ನಿವಾರಿಸುವುದಕ್ಕೋಸ್ಕರ ಈ ಗಲಾಟೆಯನ್ನ ಹತ್ತಿಕ್ಕುವುದಕ್ಕೋಸ್ಕರ ಪೊಲೀಸರು ಒಂದು ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅಶ್ರುವಾಯುವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಗಾಳಿಯಲ್ಲಿ ಕೂಡ ಗುಂಡನ್ನ ಹಾರಿಸಿದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಒಂದು ತರ ಬೂದಿ ಮುಚ್ಚಿದ ಅಲ್ಲಿದೆ. ಒಂದು ಕೊನೆ ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕಾದ್ದೇನು, ಪರೇಶ್ ಮೆಸ್ತಾ ಅನ್ನುವ 21 ವರ್ಷದ ಹುಡುಗ ಪಾಪ ಸಾಯಬಾರ್ದಿತ್ತು. ಅವನು ಸಾವು ಯಾರ ಸಾವೇ ಆಗಲಿ ಸಾವು ತುಂಬ ನೋವು ಕೊಡುವಂಥದ್ದು, ದುರಂತ ಕೊಡೋದು. ಅವರೇ ಬಾಡಿ ಪೋಸ್ಟ್ ಮಾರ್ಟಮ್ ಆಯ್ತೋ ಇಲ್ವೋ, ವರದಿ ಬಂತೋ ಇಲ್ಲ ಇನ್ನು?
ಈ ಬಗ್ಗೆ ಏನು ಹೇಮಂತ್ ನಿಂಬಾಳ್ಕರ್ ಅವರು IGP ಅವರು ಸ್ಪಷ್ಟನೆಯನ್ನ ಇದೀಗ ತಾನೇ ನೀಡಿದ್ದಾರೆ. ಏನು ಅಂತಂದ್ರೆ ಆ ಪೋಸ್ಟ್ ಮಾರ್ಟಮ್ ವರದಿಯನ್ನ ನಾನೇ ಖುದ್ದಾಗಿ ನೇರವಾಗಿ ಪಡೆದುಕೊಂಡಿದ್ದೇನೆ. ಅಲ್ಲಿರುವಂತ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದಂತ ಸುಟ್ಟ ಗಾಯಗಳಿಲ್ಲ. ಆದರೆ ಇದು ಒಂದು ಪೂರ್ವ ನಿಯೋಜಿತವಾದಂತ ಕೃತ್ಯ ಅನ್ನೋದ್ರಲ್ಲಿ ಇನ್ನೂ ಕೂಡ ಹಲವು ಅನುಮಾನಗಳಿದಾವೆ. ಆದ್ರೆ ಪರೇಶ್ ಮೆಸ್ತಿ ತಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಗಮನಿಸಿದಾಗ ಏನು ಅಷ್ಟೊಂದು ಕೊಲೆ ಅಲ್ಲ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಅಂದ್ರೆ ಅದು ಅಸಹಜ ಸಾವಲ್ಲ, ಸಹಜವಾದ ಸಾವು. ಎಂ ಐ ರೈಟ್? ಎಸ್ ಸಹಜವಾದ ಸಾವು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಮಾತನಾಡಿದ್ರೆ, ಆದ್ರೆ ಕೆಲ ಪ್ರಚೋದನಕಾರಿ ಹೋರಾಟಗಾರರು ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಲಾಭವನ್ನ ಪಡೆಯುವಂತ ಕೆಲವು ವ್ಯಕ್ತಿಗಳೇನಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಕಾರವಾದಂತ ರೂಪವನ್ನ ಕೊಟ್ಟು ಆ ಫೋಟೋಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಮುಖಾಂತರ ಒಂದು ಹೋರಾಟಕ್ಕೆ ಪ್ರಚೋದನೆ ನೀಡುವಂತ ಒಂದು ಕೆಲಸವನ್ನ ಮಾಡಿದರೆ, ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಪ್ರಚೋದನಕಾರಿ ಅಂತ ಹಿಂಸಾತ್ಮಕಕಾರಿಯಾದಂತ ಪ್ರತಿಭಟನೆ ನಡೆದಿದೆ ಅನ್ನುವಂತ ಮಾಹಿತಿಯನ್ನ IGP ಅವರು ಮೌನೇಶ್, ಇನ್ನೇದಾರು ಬೇಕಾದ್ರೆ ನಮ್ಮ ಚರ್ಚೆಯ ನಡುವೆ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ. ಐ ಆಮ್ ಥ್ಯಾಂಕ್ಫುಲ್ ಟು ಯು. ಎಸ್ ಅನ್ವರ್ ಮಾಡೆಪಾಡಿ, ಒಂದು ನಿಮಿಷ ತನ್ನ ಪ್ರಶ್ನೆ ಕೇಳಲ್ಲ ತಮಗೆ? ಕೇಳ್ಬೋದು. ಫೈನ್, ಥ್ಯಾಂಕ್ ಯು. ಸೊ ಇಡೀ ಘಟನೆ ಏನಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುವುದಕ್ಕಿಂತ ಮೊದಲು ಎರಡು ಕೋಮಿನ ನಡುವೆ ಬೆಂಕಿ ಹಚ್ಚುವ ಒಂದು ಯತ್ನ ನಡೀತು, ಬಹಳ ಸಿಸ್ಟಮೆಟಿಕ್ ಆಗಿ. ಅದ್ರ ಹಿಂದಿರುವವರು ಯಾರು ಅದನ್ನ ಮಾತಾಡೋಣ. ನನ್ನ ಹತ್ರ ಸ್ಟೇಟ್ಮೆಂಟ್ಗಳು ಯಾರ್ಯಾರು ಕೊಟ್ಟರು ಅಂತ. ಅಲ್ಲ, ಒಂದು ನಿಮಿಷ ನಾನು ಮೊದಲೇ ಬಿಡ್ತೇನೆ. ಆ ಘಟನೆ ಪ್ರಾರಂಭ ಆಗಿದ್ದು ಸರಳವಾದ ಕಾರಣ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಒಂದು ಮೋಟರ್ ಸೈಕಲ್ ಇನ್ನೊಂದು ವಾಹನ. ಅದನ್ನ ಕೋಮು ಗಲಭೆಯಾಗಿ ಪರಿವರ್ತಿಸಿದವರು ಯಾರು, ಆ ಹೊಣೆಗಾರಿಕೆಯನ್ನು ಕೂಡ ಅವನ ಬಗ್ಗೆ ಇವತ್ತಿನ ಸ್ಥಿತಿಗೆ ಐ ವಾಂಟ್ ಯುವರ್ ರಿಯಾಕ್ಷನ್. ನಾವು ಏನು ಹೇಳುವ ಪ್ರಕಾರ ರಿಯಾಕ್ಷನ್ ಇಸ್ ಆಸ್ ಸಿಂಪಲ್ ಆಸ್ ದಿಸ್. ನನ್ನ ರಿಯಾಕ್ಷನ್ ಭಾಳ ಸಿಂಪಲ್ ಆಗಿದೆ. ಯಾಕೆಂದ್ರೆ ಹೇಳಿದ್ರೆ, ಈಗ ತಾನು ಅವ್ರು ಹೇಳಿದ್ರು ಸಹಜವಾದ ಸಾವಾಗಿ ಕಾಣಿಸ್ತದೆ ಅಂತೇಳಿ. 3 ದಿವಸ ಒಂದು ದಿವಸ ಮುಂಚಿತವಾಗಿ ಹುಡುಗ ಕಿಡ್ನಾಪ್ ಆಗ್ತಾನೆ, ಅವನು ನಾಪತ್ತೆ ಆಗ್ತಾನೆ. ಪೊಲೀಸ್ ಹತ್ರ ಹೋದರೆ ಪೊಲೀಸ್ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅದರಂತ 2 ದಿನಗಳ ನಂತರ ಅವನ ಜೀವ ಎಲ್ಲೋ ಸಿಗುತ್ತೆ, ಜೀವ ಸಿಗಲ್ಲ, ಅವನ ಬಾಡಿ ಎಲ್ಲೋ ಸಿಗುತ್ತೆ. ನಮ್ಮ ಭಾಷೆ ಹಂಗಿದೆ ಕನ್ನಡದು, ಮಂಗಳೂರಿದು. ಅವನ ಪ್ರೈವೇಟ್ ಪಾರ್ಟ್ಸ್ ಏನೋ ಅದನ್ನು ಜಜ್ಜಿದ್ದಾರೆ. ಅವನ ಮೇಲೆ ಸುಟ್ಟ ಗಾಯಗಳಿವೆ. ಎಣ್ಣೆಯಲ್ಲೋ ದಾಮರಲ್ಲೋ ಮುಳಿಸಿ ಪೋಸ್ಟ್ ಮಾರ್ಟಮ್ ರಿಪ್ಲೈ ವಾಟ್ ಎವರ್ ಇಟ್ ಇಸ್, ಅದರ ಅರ್ಥ ಏನಂತ ಹೇಳಿದ್ರೆ, ದೇ ಆರ್ ಹ್ಯಾಂಡ್ ಇನ್ ಗ್ಲೌ. ದ ಗವರ್ಮೆಂಟ್ ಅಂಡ್ ದ ಪರ್ಟಿಕ್ಯುಲರ್ ಪೊಲೀಸ್ ದೇ ಹ್ಯಾವ್ ಟು ಬಿ ಹ್ಯಾಂಡ್ ಇನ್ ಗ್ಲೌ. ಯಾಕೆಂದ್ರೆ ಅದರ ಫೋಟೋ ಏನು ವೈರಲ್ ಆಗಿತ್ತು, ಅವನ ದೇಹದ ನಾನು ಮುಗಿಸ್ತೇನೆ. ಅದು ಫೋಟೋ ಏನು ವೈರಲ್ ಆಗಿತ್ತು, ಆ ದೇಹ ಛಿದ್ರ ವಿಚಿದ್ರ ಆಗಿತ್ತು, ಕಪ್ಪಾಗಿತ್ತು, ಅವನ ಮುಖದ ಮೇಲೆ ಕಪ್ಪಾಗಿತ್ತು. ಆಮೇಲೆ ಅವನ ಪ್ರೈವೇಟ್ ಪಾರ್ಟ್ಸ್ ಏನು ಅದು ಕಂಪ್ಲೀಟ್ ಜಜ್ಜಿ ಹೋಗಿತ್ತು, ಅದು ಅಲ್ಲಿ ಇದ್ದಿಲ್ಲ. ಮತ್ತು ಕೈಗಳಲ್ಲಿ ಕತ್ತರಿಸಿ ಆಗಿತ್ತು. ಇದನ್ನೆಲ್ಲ ಕಂಡಾಗ ಇದು ಸಹಜ ಸಾವನ್ನ ಮಾಡಿ ಸಾಧ್ಯನೇ ಇಲ್ಲ. ಅವನೇ ತಾನೇ ಹೊಡ್ಕೊಳ್ತಾನ, ತಾನೇ ತನ್ನ ಪ್ರಯೋಗ. ಅಲ್ಲ, ಇದು ಅರ್ಥ ಆಗ್ತಿಲ್ಲ. ಸರ್ಕಾರದ ವೈಫಲ್ಯತೆ ಸರ್ಕಾರ ಹಾಗೂ ಪೊಲೀಸ್. ಅನ್ವರ್ ಮಾಣಿಪಾಡಿ ಅವರು ನಾನು ಏನು ಹೇಳ್ತೀನಿ ಅಂತ ಅವ್ರಿಗೆ ಗೊತ್ತಿದೆ, ಮೊದಲೇ ಹೇಳ್ಬಿಟ್ರು. ಯಾಕೆಂತಂದ್ರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಮೊದಲೇ ನೀವು ಹೇಳ್ಬಿಟ್ರಿ ಅವ್ರನ್ನ ಫೈರ್ ಬ್ರ್ಯಾಂಡ್ ಅಂತ ಅಲ್ವಾ, ಅದಕ್ಕೆ ಫೈರು. ಅವ್ರು ಎಲ್ಲ ಕಡೆ ಫೈರ್ ಇಡೋದು. ಸ್ವಾಮಿ ಅವರು ಫೈರ್ ಬ್ರ್ಯಾಂಡ್ ಹೇಳಿದ್ರು. ಸರ್ಕಾರದವರು ಮಾಡ್ತಿರೋ ಕೆಲಸವನ್ನ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ. ನೋಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಬಂದಿರಲಿಲ್ಲ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ರು. ನಾವು ಮೊದಲಿಂದ ಹೇಳ್ತಿದ್ದೀವಿ, ಹುಷಾರಾಗಿರ್ರಿ. ನಾನು ಇವತ್ತು ಹೇಳ್ತೇನೆ, ಇಡೀ ಕರ್ನಾಟಕದ ಜನರಲ್ಲಿ ನಾನು ಮನವಿ ಮಾಡ್ತೇನೆ, ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ ಆಗಿರ್ತಕ್ಕಂಥ ಜನರಿಗೆ ನಾನು ಮನವಿ ಮಾಡ್ತೇನೆ. ಮೊದಲು ಕೂಡ ನಾವು ಹೇಳಿದ್ದೇವೆ, ಏನಂತಂದರೆ ಚುನಾವಣೆ ಹತ್ತಿರ ಬರ್ತಾ 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 ಬೆಂಕಿ ಇಡೋ ಕೆಲಸ ಹೆಚ್ಚಾಗ್ತವೆ. ನೀವು ನಿಮ್ಮ ಇದನ್ನು ತಾಳ್ಮೆಯಿಂದ ಕಾಯ್ಕೊಳ್ಳಿ. ಸಾವು ನೋವುಗಳು ಸಂಭವಿಸ್ತಕ್ಕಂಥ ಸಂದರ್ಭಗಳಿವೆ. ಯಾಕೆಂತಂತಂದರೆ BJPಯವರಿಗೆ ಯಾವುದೇ ಇಶ್ಯೂಗಳಿಲ್ಲ, ಎಲ್ಲ ಇಶ್ಯೂಗಳು ಸತ್ತೋಗಿದೆ ಅವ್ರದ್ದು. ಆದ್ದರಿಂದಾಗಿ ಈಗ ಅವರು ಇಂಥ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ ಅಂತ ನಾವು ಪದೇ ಪದೇ ಹೇಳ್ತಾ ಬರ್ತಿದ್ದೀವಿ. ಈಗ ಪ್ರಾರಂಭ ಆಗಿದೆ.
ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ರು. ಈಗ ಇದು ಚುನಾವಣೆಗಾಗಿ ಇವರು ಜನರನ್ನು ಒಕ್ಕಲಬ್ಬಿಸ್ತಕ್ಕಂಥದ್ದು ಮತ್ತೆ ಬೆಂಕಿ ಇಡ್ತಕ್ಕಂಥದ್ದು. ನೋಡಿ, ಇವತ್ತೊಂದು ದಿವಸ ನೀವು ತಾಳ್ಮೆಯಿಂದ ಕಾಯಬೇಕಾಗಿತ್ತು ರಿಪೋರ್ಟ್ ಬರೋವರೆಗೆ. ಅದಾದಮೇಲೆ ನೀವು ಸರ್ಕಾರದ ಹೊಣೆ ಇದೆ. ಏನು ಹೊಣೆ? ಎಲ್ಲರ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಅವ್ರದ್ದು. ಆಘಾತಗಳಾದಾಗ ಏನು ಅದು ಅದರ ವಿಶೇಷತೆ ಏನಪ್ಪ, ಏನಾಗಿದೆ, ಎಲ್ಲಿಯಾದರೂ ಮಿಸ್ಟೇಕ್ ಆಗಿದೆಯಾ, ಯಾರಾದರೂ ಅವ್ರನ್ನ ಕೊಲೆ ಮಾಡಿದಾರಾ, ಎಲ್ಲಿ ಸಾವು ಆಗಿದೆಯಾ, ಇದಕ್ಕೇನು ಶಮನ ಸರ್ಕಾರದ ಇದ್ದಿದೆ. ಅದನ್ನು ಮಾಡುವವರಿಗೆ ನೀವು ಬಿಡಬೇಕಾಗಿತ್ತು. ಒಂದೇ ನಿಮಿಷ. ಉತ್ತರ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ KG ನಾಯಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಯಕರೇ. ನಮಸ್ತೆ. ಈಗ ನಮ್ಮ ವರದಿಗಾರ ಪ್ರಕಾರ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಪ್ರಕಾರ ಇದು ಹತ್ಯೆ ಅಲ್ಲ ಅನ್ನುವುದು, ಮೈ ಮೇಲೆ ಬೇರೆ ಬೇರೆ ರೀತಿಯ ಗಾಯ ಇಲ್ಲ ಅಂತ ಪ್ರಾಥಮಿಕ ವರದಿ. ರಿಯಾಕ್ಷನ್ ನಾಯಕರೇ? ಈಗ ವರದಿ ಬಗ್ಗೆ ನಮ್ಗೇನು ವಿಶ್ವಾಸ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ DYSP ಗಣಪತಿ ಅವರು ತನ್ನ ಸಾವಿಗೆ ಇಂತರೇ ಕಾರಣ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದು ಬಿಟ್ಬಿಡಿ, ಉತ್ತರ ಕನ್ನಡದ ಹೇಳಿ. DYSP ಬಿಟ್ಟಾಕಿ ಅಲ್ಲ, ಆ ರೀತಿಯಲ್ಲಿ ಈ ಸರ್ಕಾರ ಅದನ್ನೆಲ್ಲ ಮುಚ್ಚಾಕುವಂತ ಪ್ರಯತ್ನವನ್ನು ಮಾಡ್ತಾರೆ. ಅನ್ವರ್ ಪ್ಲೀಸ್, ತಾರೀಕಿನ ದಿವಸ 11 ಗಂಟೆಗೆ ಹುಡುಗ ನಾಪತ್ತೆ ಆದ ಒಂದು ನಾವೇ ಸ್ವತಃ ಬಾಡಿಯನ್ನ ನೋಡಿದ್ವಿ. ಆ ಮೈ ಮೇಲೆ ಕಲೆಗಳಿದ್ದಿದ್ದು ಅಥವಾ ಮುಖ ಕಪ್ಪಾಗಿದ್ದು ಎಲ್ಲ ಇತ್ತು. ಇವರು ಈ ಡಾಕ್ಟರ್ ಬಗ್ಗೆ ವರದಿ ಬಗ್ಗೆ ನಮಗ್ ವಿಶ್ವಾಸ ಇಲ್ಲ. ಇನ್ನೊಂದು ನಾಯಕರೇ, KG ನಾಯಕರೇ, ಓಕೆ, ಒಂದು ವಿಶ್ವಾಸ ಅಲ್ಲ, ಅಗ್ರಿ, ದಟ್ಸ್ ಯುವರ್ ಲೆಫ್ಟ್ ಗವರ್ಮೆಂಟ್. ಆದ್ರೆ ನೀವು ಪ್ರತಿಭಟನೆ ಇವತ್ತು ಹಿಂಸಾ ರೂಪಕ್ಕೆ ತಾಳಿದೆ, ಅದ್ರ ಜವಾಬ್ದಾರಿ ಯಾರು? ಪೊಲೀಸ್ ಒಂದ್ ನಿಮಿಷ ನಾಯಕರೇ, ಅಲ್ಲ ಒಂದ್ ನಿಮಿಷ ನಾಯಕರೇ. ಇನ್ನೊಂದು ಏನು, ನಿಂಬಾಳ್ಕರ್ ಅವರ ಕಾರಿಗೆ ಬೆಂಕಿ ನಾಳೆ ಇನ್ನೊಂದಷ್ಟು ಜಾಸ್ತಿ ಆಗ್ಬೋದು. ಅದಕ್ಕೆ ಯಾರು ಜವಾಬ್ದಾರಿ ಬೇಕಲ್ವಾ? ಇಡೀ ನಿಮ್ಮ ಶೋಭಾ ಕರಂದಾಜೆ ಅಲ್ಲಿ ಬಂದಾಗ ಏನು ಹೇಳಿಕೆ ನೀಡಿದ್ರು ನನ್ನ ಹತ್ರ ಇದೆ. ಬೆಂಕಿ ಹಚ್ಚೋ ಕೆಲಸ ಮಾಡ್ಬೋದಾ ನಾಯಕರೇ? ಈಗ ಬೆಂಕಿ ಹಚ್ಚಿದ್ದು ಸರ್ಕಾರ ಮತ್ತು ಮುಸ್ಲಿಂ ಭಯೋತ್ಪಾದಕರೇಯ. 25-30 ಜನ ಏನು ಮಾರಕಾಸ್ತ್ರಗಳನ್ನು ಹಿಡಿದು ಆ ದಿನ ಗಲಾಟೆಯನ್ನ ಮಾಡಿದ್ರು. ಅದೇ ದಿನ ಹುಡುಗನ ಸಾವಾಗಿದೆ. ಹಾಗಾಗಿ ಹಿಂದೂಗಳಿಗೆ ಈ ಒಂದು ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇವೆಲ್ಲ ಜನ ಅಲ್ಲ ನಾಯಕರೇ, ಕರ್ನಾಟಕದಲ್ಲಿ 8% ಮುಸ್ಲಿಂ ಇದಾರೆ ಪಾಪ. ನಾವು ಹಿಂದೂಗಳು ಎಟ್ಟಿದೀವಿ, ನಾವೇ ಮೆಜಾರಿಟಿ. ನಮ್ಮನ್ನ ಏನ್ ಮಾಡಕ್ಕಾಗತ್ತೆ ಯಾರಾದ್ರೂ? ಹಿಂದೂಗಳು ಶಾಂತಿ ಪ್ರಿಯರು, ಅವ್ರು ಹಾಗಲ್ಲ. ಅವ್ರು ಏನಿದ್ರು ಗಲಾಟೆಯಲ್ಲೇ ಬದುಕಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡವ್ರು. ಅದು ಹೊನ್ನಾವರದಲ್ಲಿ ಸಾಬೀತಾಗಿದೆ, ಬೇರೆ ಬೇರೆ ಕಡೆ ಸಾಬೀತಾಗಿದೆ. ಹಾಗಾಗಿ ಜನನೇ ರೊಚ್ಚಿಗಿದ್ದಾರೆ ಬಿಟ್ರೆ ಇದು ಯಾವುದೋ ಸಂಘಟನೆ ನಾಯಕರೇ. ನೆಕ್ಸ್ಟ್ ಏನ್ ಮಾಡ್ತಾರೆ? ಒಂದು ನಿಮಿಷ, ಇಲ್ಲಿ ಮಾಡರೇಟರ್ ಕೂಡ ಪಕ್ಷಾತವಾಗಿ ಮಾತಾಡ್ತಾರೆ. ಅನ್ವರ್ ಮಾಡಿಪಾಡಿ ಅವರು KG ನಾಯಕ್ ಪ್ಲೀಸ್ ಒಂದು ನಿಮಿಷ ಸರ್, ಒಳ್ಳೆ ಉತ್ತರ ಕೊಡ್ತಾ ಇದ್ದಾರೆ. 1 ನಿಮಿಷ KG ನಾಯಕ್ ಅವರು ಸುಪ್ರೀರಿ ಸರ್. ಮೈ ಡಿಯರ್ ಫ್ರೆಂಡ್, ಸಿದ್ದರಾಮಯ್ಯ ಅವರ ಪ್ರತಿನಿಧಿಯಾಗಿ ಮಾತಾಡ್ತಿದ್ದೀರಿ. ಒಂದ್ ನಿಮಿಷ ಸರ್, I want an answer. Be calm. Be calm. I'm asking him. Be patient. KG ನಾಯಕರೇ ಮಾತಾಡಿದ್ದಾರೆ. ಒಂದು ನಿಮಿಷ KG ನಾಯಕರೇ, ನನ್ನ ಪ್ರಶ್ನೆ ಇರೋದಿಷ್ಟೇ. ಈಗ ನೀವು ಪೋಸ್ಟ್ ಮಾರ್ಟಮ್ ವರದಿಯನ್ನು ತಾವು ಒಪ್ತಾ ಇಲ್ಲ. ಓಕೆ, ದಟ್ ಇಸ್ ಯುವರ್ ವ್ಯೂ. ನೆಕ್ಸ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇನ್ ನಾರ್ತ್ ಕೇರಳ? ನೆಕ್ಸ್ಟ್ ಏನ್ ಮಾಡ್ತೀರಿ ಉತ್ತರ ಕನ್ನಡದಲ್ಲಿ? 1993ರಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಬಂದು ಇದೇ ರೀತಿ ಭಟಕಳದಲ್ಲಿ ನಿಂತು ಸಭೆ ಮಾಡಿದಾಗ ಹೀಗೆ ಆಗಿತ್ತು. ಅಲ್ಲ, ಐ ವಾಂಟ್ ಎ ಸಿಂಪಲ್ ಕ್ವೆಶ್ಚನ್. ದಿಸ್ ಇಸ್ ಲಾಸ್ಟ್ ಕ್ವೆಶ್ಚನ್. ವಾಟ್ ಆಕ್ಚುಲಿ ಯು ಆರ್ ಗೋಯಿಂಗ್ ಟು ಡೂ? ಈಗ ಬಿಜೆಪಿ ಅವರ ಕರೆ ಅಲ್ಲ, ಹಿಂದೂಗಳು ಸೇರಿ ಮಾತಾಡ್ತಾರೆ. ಲೈನ್ ನಲ್ಲಿ ಇರಿ ನೀವು. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಭೀಮಣ್ಣ ನಾಯಕರು ನಮ್ಮ ಜೊತೆ ಸಂಪರ್ಕದಲ್ಲಿ. ನಮಸ್ಕಾರ ಭೀಮಣ್ಣ ನಾಯಕರೇ. ಭೀಮಣ್ಣ ನಾಯಕರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ, ಕೇಳ್ತಾ ಇದೆ. ಹೇಳಿ, ಈಗೇನು ಇಲ್ಲಿ ಬಿಜೆಪಿ ಅವರು ಅನ್ವರ್ ಮಾಣಿಪಾಡಿ ಅಂತ ಹೊರ ಕೂಗಾಡ್ತಾರೆ, ಅವರು ನನ್ನ ಜೊತೆಗಿದ್ದಾರೆ ಉತ್ತರ ಕನ್ನಡದಲ್ಲಿ. ಆಕ್ಚುಲಿ ಒಂದ್ ನಿಮಿಷ, ಇಡೀ ಘಟನೆಗೆ ನಿಮಗೆ ಬಯಲು ಮಾಡ್ತಾ ಇದ್ದೇನೆ. ಅನ್ವರ್ ಬಯಲು ಮಾಡ್ತಾ ಇದ್ದೇನೆ. ಎಸ್, ಉತ್ತರ ಕನ್ನಡದಲ್ಲಿ ಈ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಏನು? ಈಗೇನು ಪೋಸ್ಟ್ ಮಾರ್ಟಮ್ ವರದಿ ಬಂದಿದೆ, ಆ ವರದಿಯ ಪ್ರಕಾರ
ಅದು ಅಸಹಜ ಸಾವು ಅಂತ ಅನಿಸ್ತಾ ಇಲ್ಲ ಅಂತ ನಿಂಬಾಳ್ಕರ್ ಹೇಳ್ತಿದ್ದಾರೆ. ಅದು ವಾಟ್ ಯು ಸೇ ಅಬೌಟ್ ದಟ್? ಏನು ಹೇಳ್ತೀರಿ ನಾಯ್ಕರೇ? ಇದು ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾನೇನು ನೋಡಿಲ್ಲ, ನಾನು ಕೇಳಿಲ್ಲ ಅದು. ಆದ್ರೆ ಜಿಲ್ಲೆಯಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ಸೌರಾಜ್ಯದಲ್ಲಿ ಇರ್ತಕ್ಕಂಥ ವಾತಾವರಣನ ಈಗ 2-3 ದಿನದಿಂದ ಈ ತರ ಕೋಮುಗಲಭೆ ಹಚ್ಚಿ ಈ ತರ ಮಾಡಿರುವಂತದ್ದು ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ನೆಮ್ಮದಿಯನ್ನ ಕೆಟ್ಟಿರ್ತಕ್ಕಂಥ ವಿಚಾರ ಇದು. ಆದ್ರೆ ನಮ್ಮ ಜಿಲ್ಲೆ ನಾವು ಮೊದಲಿಂದಲೂ ಹೇಳ್ಕೊಂಡು ಬರ್ತಾ ಇದ್ವಿ, ನಾವು ಬಹಳ ಪ್ರೀತಿ ವಿಶ್ವಾಸ ಶಾಂತಿಗೆ ಹೇಳಿ ಮಾಡಿರ್ತಕ್ಕಂಥ ಜಿಲ್ಲೆ ಅನ್ನುವಂಥದ್ದು. ಸುಮ್ಮನೆ ಅನಾವಶ್ಯಕ ಕಾರಣದಿಂದ ಈ ರೀತಿಯ ಒಂದು ನೋವನ್ನ ತಂದಿರುವಂತಹದ್ದು, ನೆಮ್ಮದಿಯನ್ನ ಕೆಡಿಸಿರುವಂತಹದ್ದು, ಇದು ನಮ್ಮ ಇಡೀ ಜಿಲ್ಲೆಯ ಜನ ನಾವಿವತ್ತು ಅದನ್ನ ಒಂದು ರೀತಿಯ ಖಂಡಿಸ್ತೀವಿ ನಾವು ಅದನ್ನ. ನಾಯ್ಕರ, ಇದಕ್ಕೆ ಕಾರಣ ಯಾರು ಅನ್ಸುತ್ತೆ ನಿಮ್ಗೆ? ಕಾರಣ ಯಾರು ಅಂತ ನಾವು ಹೇಳೋದಕ್ಕೆ ಪೊಲೀಸ್ ಅದಕ್ಕೇನು ಯಾವೊಬ್ಬ ಯುವಕ ಏನು ತೀರ್ಕೊಂಡಿದನೋ ಅವನ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಅದಕ್ಕೆ ಸಂಬಂಧಪಟ್ಟ ಬಂದ ನಂತರ ಅದಕ್ಕೆ ಬಂದಂದ್ರೆ ಅದಕ್ಕೆ ಯಾವ ತರ ರಿಯಾಕ್ಷನ್ ಕೊಡ್ತಾರೋ ಮುಂದಿನ ಕಾದ್ ನೋಡ್ಬೇಕಾಗುತ್ತೆ. ಸರಿಯಾದ ಸತ್ಯವನ್ನ ತಿಳಿದರೆ ನಾವು ಏನು ಹೇಳಕ್ಕಾಗಲ್ಲ ಸ್ವಾಮಿ. ಈಗ ನಿಮ್ಮ KG ನಾಯ್ಕ್ ಬಿಜೆಪಿ ಅಧ್ಯಕ್ಷರು ಹೇಳ್ತಾರೆ, ನಾವು ಅದನ್ನು ಒಪ್ಪದೇ ಇಲ್ಲ, ಪೊಲೀಸ್ ಏನು ಪೊಲೀಸರ ನಂಬಲ್ಲ, ಈ ಕಡೆ ಪೋಸ್ಟ್ ಮಾರ್ಟಮ್ ನಂಬಲ್ಲ, ಡಾಕ್ಟರ್ ನಂಬಲ್ಲ. ಸ್ವಾಮಿ, ಪ್ರಜಾಪ್ರಭುತ್ವದಲ್ಲಿ ಪೊಲೀಸು ಕಾನೂನನ್ನ ನಾವು ಎಲ್ಲರೂ ಸ್ವಾಗತ ಮಾಡ್ಲೇಬೇಕು, ಕಾನೂನಿಗೆ ನಾವು ಗೌರವ ಕೊಡ್ಲೇಬೇಕು, ಅದ್ರ ಬಗ್ಗೆ ಮಾತೇ ಇಲ್ಲ. ಯಾರೇ ಇರ್ಲಿ, ಯಾವುದೇ ಸರ್ಕಾರ ಇರ್ಲಿ. ನಿಮ್ಮ ಬಾಯಿಗೆ ಭಟ್ರು ನಾನು ಆಗ್ತಾ ಇಲ್ಲ ಅನ್ವರ್, ಪ್ಲೀಸ್. ತುಂಬತಾ ಇದ್ದಾರೆ. ನೋ 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 ಅನ್ವರ್, ಬಿ ಪೇಷಂಟ್. ಐ ಸೇ ವೈ ನೀವು ನಿಮಿಷ ಸುಮ್ಮನೆ ನಾವು ನೋಡ್ತಾ ಇದ್ದೇವೆ. ನೋಡ್ಬೇಕು, ಜನ ನೋಡ್ಬೇಕು. ಅದು ನಂಗಿಲ್ಲ ನೋಡಿ, ನೀವು ನನಗೆ ಗೊತ್ತಿಲ್ಲ. ನನ್ನ ಗೌರವ ಎಷ್ಟು ನಂಗೆ ಗೊತ್ತಿದೆ, ನನ್ನ ಗೌರವ ಎಷ್ಟು ನಂಗೆ ಗೊತ್ತಿದೆ. ಇಲ್ಲಿ ಏನ್ ಚರ್ಚೆ ಆಗ್ತಿದೆ ಗೊತ್ತಿದೆ. ಚರ್ಚೆ ಮಾಡರೇಟ್ ಯಾವಾಗಲೂ ಮಾಡರೇಟ್ ಆಗಿರ್ಬೇಕು. ಐ ಆಮ್ ಎ ಮಾಡರೇಟರ್. ಬಾಯಿಗೆ ವೇಸ್ಟ್ ಆಗ್ಬಾರ್ದು. ಖಂಡಿತ ಅಲ್ಲ. ಯಾವುದು ಬಿಜೆಪಿ ಪೋಸ್ಟ್ ಮಾರ್ಟಮ್ ನೀವು ಮಾಡಿದ ಪೋಸ್ಟ್ ಮಾರ್ಟಮ್ ನೀವು ಮಾಡಿದ್ರಾ? ಮತ್ತೆ ಯಾರು ಪೋಸ್ಟ್ ಮಾರ್ಟಮ್ ಸರಿ ಇಲ್ಲ ಅಂತ ನಾವು ಒಪ್ಪಲ್ಲ ಅಂತ ಹೇಳ್ತೀವಿ. ನಾವು ಈಗ ಹೇಳ್ತೀವಿ ಒಪ್ಪಲ್ಲ ಅಂತ. ಯು ಆರ್ ರೈಟ್ ಟು ಸೇ ಈ ದೇಶ ಹಾಳಾಗೋದು ನೋಡಿ, ನಾವು ನೋಡಿ ಗೊತ್ತಾಗುತ್ತೆ ಸರ್ಕಾರ ಕುಮ್ಮಕ್ಕು ಮಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಒನ್ ಮಿನಿಟ್ ಏನಿವೆ ಭೀಮಣ್ಣ ನಾಯ್ಕರೇ, ನಿಮ್ಗೆ ಏನ್ ಅನ್ಸುತ್ತೆ ಇದು ಎಲ್ಲಿವರೆಗೆ ಹೋಗುತ್ತೆ? ಉತ್ತರ ಕನ್ನಡ ನಿಮ್ ಜಿಲ್ಲೆ ಉತ್ತರ ಕನ್ನಡ ಶಾಂತವಾಗಿರುವಂತದ್ದು, ಅದು ಶಾಂತಿ ಆಗತ್ತೆ. ಅದು ಆದ್ರೆ ಏನೇನೋ ರಿಯಾಕ್ಷನ್ ಕೊಡೋದಕ್ಕೆ ಇಲ್ಲಿಯ ರಿಯಾಲಿಟಿ ತಿಳಿದು ನಾವ್ ಏನೇನೋ ಮಾತಾಡಬೇಕಾಗತ್ತೆ. ಅದನ್ನ ಏನೇನು ಮಾಡಕ್ಕೆ ಏನೇನೋ ತಿರು ಹಚ್ಚೋದಕ್ಕೆ ಅದು ಸರಿಯಲ್ಲ. ಅದು ಯಾರೇ ಇರ್ಲಿ ಏನೇ ಇರ್ಲಿ ತಪ್ಪಿಸೋರಿಗೆ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಪನಿಷ್ಮೆಂಟ್ ಆಗಲೇಬೇಕು. ನಾಯ್ಕರೇ, ಉತ್ತರ ಕಾನೂನಿಗೆ ವಿರುದ್ಧವಾಗಿ ನಾವು ಯಾವುದು ಮಾಡಬಾರ್ದು, ಕಾನೂನನ್ನ ನಾವು ಕೈಗೆ ತಗೊಳ್ಳಬಾರ್ದು. ನಾಯ್ಕರೇ, ನಾನು ಅದೇ ಜಿಲ್ಲೆಯವನಾಗಿ ನನ್ನ ಕಳಕಳಿ ಕೂಡ ಅದೇ. ಕೆಲವರು ರಾಜಕೀಯ ಕಾರಣಕ್ಕೆ ಬೆಂಕಿ ಹಚ್ಚೋದಕ್ಕೆ ನೋಡ್ತಿದ್ದಾರೆ, ಜನರ ನಡುವೆ ಒಡಕ್ ತರ್ತಾ ಇದ್ದಾರೆ. ಅವ್ರಿಗೆ ಜ್ಞಾನೋದಯ ಆಗ್ಲಿ ಅಟ್ಲೀಸ್ಟ್. ಒಂದು ತಾವೇನ್ ಹೇಳ್ತಾ ಇರಿ, ಇದನ್ನ ರಾಜಕೀಯವಾಗಿ ಯಾರು ಬಳಸ್ಕೊಳ್ಳೇಬಾರ್ದು. ಇದನ್ನ ಅದಕ್ಕೆ ನಾವು ಯಾರು ನಾವು ಅವಕಾಶನ ನಾವು ಕೊಡೋದಿಲ್ಲ. ನಾವು ಪಕ್ಷಾತೀತ ನಾವು ಮಾತಾಡಿ ಅದಕ್ಕೆ ಸಹಕಾರ ಕೊಡಿ ಅನ್ನೋ ಮನವಿಯನ್ನು ಕೂಡ ನಾವು ಮಾಡ್ಕೊಳ್ತೀವಿ. ನಾವು ಥ್ಯಾಂಕ್ ಯು ನಾಯ್ಕರೇ, ನೀವು ಬಹಳ ಹೆಲ್ದಿಯಾಗಿ ಮಾತನಾಡಿದಿರಿ. ಎನಿವೆ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಏನು KG ನಾಯ್ಕರೇ ಇದೀರಾ ಲೈನ್ ನಲ್ಲಿ? ಹೇಳಿ ಸರ್. KG ನಾಯ್ಕ ನೋಡಿ, ಶಾಂತಿ ಕಾಪಾಡೋದ್ರ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡ್ತಾರೆ. ನೀವು ಏನಾದರೂ ಶಾಂತಿ ಕಾಪಾಡೋ ಬಗ್ಗೆ ಒಂದು ಎಶ್ಯೂರೆನ್ಸ್ ಕೊಡ್ತೀರಾ ಸರ್ ಕೊನೆಯದಾಗಿ? ಈಗ ಪೊಲೀಸ್ ಅಧಿಕಾರಿಗಳ ವೈಫಲ್ಯದಿಂದ ಈ ಘಟನೆಗಳು ನಡೆದಿದೆ. ಮೇಲಾಗಿ ಜಿಲ್ಲಾಧಿಕಾರಿಗಳು ಪ್ರಚೋದನಾತ್ಮಕವಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ. ಶೋಭಾ ಕರಂದ್ಲಾಜೆ ಕೊಡ್ತಾ ಇಲ್ವಾ? ಐ ಹ್ಯಾವ್ ಎ ರಿಪೋರ್ಟ್. ಶೋಭಾ ಕರಂದ್ಲಾಜೆ ಹೇಳಿಕೆ ಹಿಡ್ಕೊ ಬಂದಿದ್ದೀನಿ. ಇಲ್ಲ ಖಂಡಿತ ಇಲ್ಲ. ನಾನು ತೋರಿಸ್ತೀನಿ. ಅದು ಭಾರತೀಯ ಜನತಾ ಪಾರ್ಟಿಯ ವಿಷಯ ಅಲ್ಲ, ಇದು ಹಿಂದೂಗಳ ವಿಚಾರ. ಇದು ಓಕೆ ಥ್ಯಾಂಕ್ ಯು. ಎಸ್ ಪ್ರಭಾಕರ್, ದುರದೃಷ್ಟಕರ. ಬಿಜೆಪಿ ಪ್ರಭಾಕರ್, ಯುವರ್ ರಿಯಾಕ್ಷನ್. ಕಿಡಿಗೇಡಿಗಳು ಮಾಡಿರ್ತಕ್ಕಂತಹ ಕೆಲಸಕ್ಕೆ ರಾಜಕೀಯ ಪ್ರೇರಿತ ಬಣ್ಣ ಕಟ್ಟಿ ಬೆಂಕಿ ಹಚ್ಚಿ ಅಲ್ಲಿ ಭಾಷೆಗಳ ನಡುವೆ ತಗೊಂಬಂದಿರತಕ್ಕಂಥ ಬೆಂಕಿ ಹಚ್ಚೋದು, ಮತ್ತು ಜನಗಳ ಮದುವೆ ಜಾತಿಗಳ ಮಧ್ಯದಲ್ಲಿ ತಗೊಂಬಂದಿರತಕ್ಕಂಥ ಕಿಡಿಗಳು ಮಾಡೋ ಕೆಲಸಕ್ಕೆ ಎಲ್ಲರೂ ಸಫರ್ ಮಾಡ್ತಕ್ಕಂಥದ್ದು ಉತ್ತಮ ಅಲ್ಲ. ಮತ್ತು ನಾವು ಯಾವತ್ತೂ ಕೂಡ ನಾವು ಎಲ್ಲೋ ಕನ್ನಡಕ ಹಾಕೊಂಡು ನಾವು ನೋಡೋಕ್ಕಾಗೋದಿಲ್ಲ. ಪೊಲೀಸ್ನವ್ರನ್ನ ನಾವು ಇವತ್ತಿನ ದಿವಸ ನಮ್ಮ ಆಡಳಿತ ಇದೆ ಅಂದ್ಬಿಟ್ಟು ನಮ್ಮ ಪೊಲೀಸ್ನವ್ರು ಮಾಡಿದಿಲ್ಲ ಸರಿ ಅಂತ, ನಮ್ಮ ಆಡಳಿತ ಇಲ್ಲ ಅಂದರು ಅವರು ಸರಿ ಮಾಡಿದಿಲ್ಲ ಅಂತಕ್ಕಂಥ ಪೋಸ್ಟ್ ಮಾರ್ಟಮ್ ಏನೇ ಮಾಡಿದ್ರು ಕೂಡ ಅದನ್ನು ಕಂಪ್ಲೀಟಾಗಿ ವಿಡಿಯೋ ರೆಕಾರ್ಡ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇಂಥ ಕೆಲಸಗಳಲ್ಲಿ
ಆದ್ದರಿಂದ ಒಂದು ನಂಬಿಕೆ ಅನ್ನೋದು ಬಹಳ ಮುಖ್ಯ. ಬಿಕಾಸ್ ಜಸ್ಟ್ ಬಿಕಾಸ್ ಐ ಬಿಲಾಂಗ್ ಟು ಎ ಪರ್ಟಿಕ್ಯುಲರ್ ಪಾರ್ಟಿ ಅಂದ್ಬಿಟ್ಟು ಆ ಪಾರ್ಟಿ ಪರವಾಗಿ ಮಾತಾಡಬೇಕು ಅಂತ ತಕ್ಷಣ ಅದು ಯಾರೇ ಪಕ್ಷ ಇರಲಿ ಆ ಥರ ನಿಲುವು ತಗೊಳ್ತಕ್ಕಂಥ ಸರಿಯಲ್ಲ. ಪೊಲೀಸ್ನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದರೆ ಒಂದು ಸಣ್ಣ ಘಟನೆ ಆದಾಗ ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಒಂದು ಇರ್ತಕ್ಕಂಥ ಇಷ್ಟು ಸಾಸಿವೆ ಕಾಳು ಇದ್ದ ತಕ್ಷಣ ಬೆಡದ ಮಾಡ್ತಕ್ಕಂಥ ಯಾರೇ ಮಾಡಿದ್ರು ಕೂಡ ಅಕ್ಷಮ್ಯ ಅಪರಾಧ. ಪ್ರಕಾಶ್ ಇವರೇ ಮೊದಲನೇದಾಗಿ ಈ ಉತ್ತರ ಕನ್ನಡ ಜಿಲ್ಲೆ ನೀವು ಹೇಳಿದಾಗೆ ಒಂದು ಶಾಂತಿ ಪ್ರಿಯ ಜಿಲ್ಲೆ ಆಗಿದ್ದದ್ದನ್ನು ಬರೀ ಉತ್ತರ ಕನ್ನಡ ಅಲ್ಲ, ಇಡೀ ಕರಾವಳಿಯನ್ನೇ ಇವತ್ತು ಕೋಮುದಳ್ಳೂರಿಗೆ ತಳ್ತಕ್ಕಂಥ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ ನಡೀತಾ ಇದೆ ಅಂತೇಳಿ ಅನ್ನಿಸ್ತದೆ. ಒಬ್ಬ ಬಾಲಕನ ಸಾವು ದುರದೃಷ್ಟಕರ. ಯಾರು ಸತ್ರು ಅದು ಅದರಲ್ಲಿ ಸತ್ತಿರೋ ದೇಹದಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಹುಡುಕ ಅಂತ ಕೆಲಸ ಇದೆಯಲ್ಲ, ಅದು ತೀರಾ ಕೆಳಮಟ್ಟದ ರಾಜಕಾರಣದ ಒಂದು ಪ್ರತೀಕ. ಅದು ಸತ್ತಿರ್ತಕ್ಕಂಥ ಬಾಲಕನ ಸಾವಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೇಳೋಣ, ಅದರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಸಮಸ್ಯೆ ಇರುವಂಥದ್ದು ಇದ್ರ ಹಿಂದೆ ಘಟನೆ ಆದ ತಕ್ಷಣದಲ್ಲಿ ಅದ್ರ ಹಿಂದೆ ಮುಂದೆ ಬೇಕಾದಷ್ಟು ಮಿಸ್ಸಿಂಗ್ ಲಿಂಕ್ಸ್ ಇದಾವೆ ಇದರೊಳಗಡೆಯಲ್ಲಿ. ಆದರೆ ಒಂದು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಇವತ್ತು ಉತ್ತರ ಕನ್ನಡ ಜಿಲ್ಲೆಯ MP ಆಗಿರ್ತಕ್ಕಂಥ ಮತ್ತು ಕೇಂದ್ರದ ಸಚಿವರು ಆಗಿರುವಂಥ ಅನಂತಕುಮಾರ್ ಹೆಗಡೆ ಅವರು, ಗೌರವಾನ್ವಿತ ಅನಂತಕುಮಾರ್ ಮಾನ್ಯ ಕೇಂದ್ರ ಸಚಿವರು, ಇವತ್ತು ಅವರು ಮಾತಾಡ್ತಿರ್ತಕ್ಕಂಥ ರೀತಿ ಬಹಳ ಆಶ್ಚರ್ಯ ಕಾಣ್ತದೆ ನನಗೆ. ಒಂದ್ ನಿಮಿಷ ನೀವು ಮಧ್ಯಪ್ರವೇಶ ಮಾಡಬೇಡಿ. ನಿಮ್ಗೆಲ್ಲ ನಾನು ಅವ್ರಿಗೆ ನೀವು ಮಾತಾಡಿ ನಂತರ ನಾನು ಮಾತಾಡ್ಕೊಂಡೆ. ಇತ್ತೀಚೆಗೆ ಮೈಸೂರಿನ ಮಾನ್ಯ ಒಂದ್ ನಿಮಿಷ ಕೇಳಿಸ್ಕೊ, ಮೈಸೂರಿನ ಮಾನ್ಯ ಸಂಸದರು ಕೊಟ್ಟಂತ ಅವರೇ ವಿಡಿಯೋ ಮಾಡಿ ಬಿಟ್ಟಂತ ಹೇಳಿಕೆ ಏನಿದೆ, ಮಾನ್ಯ BJPಯ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದಲ್ಲಿ ಲಾಠಿ ಚಾರ್ಜ್ ಮಾಡುವಂತ ಟಿಯರ್ ಗ್ಯಾಸ್ ಪ್ರಕರಣಗಳು ಹೆಚ್ಚಾಗ್ತಕ್ಕಂಥ ರೀತಿಯ ಹೋರಾಟಗಳನ್ನು ಹೆಚ್ಚು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ನಾವು ಇದುವರೆಗೂ ಮಾಡಿಲ್ಲ, ಇನ್ಮೇಲೆ ಮಾಡ್ತೀವಿ ಅಂತೇಳಿ ಮಾನ್ಯ ಸಂಸದರೇ ಮಾತಾಡಿರುವಂಥ ವಿಡಿಯೋಗಳು ಇವತ್ತು ಕಣ್ಣು ಮುಂದೆ ಇದಾವೆ. ಇವೆಲ್ಲದರ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದಾಗ ಮಾತಾಡ್ತಾರೆ ಅನಂತಕುಮಾರ್ ಹೆಗಡೆ ಅವರು, ಅದು ಯಾವುದೋ ಘಟನೆ ಇಲ್ಲ ಇದ್ರೆ ಹಿಂಗೆ ನಾನು ಉತ್ತರ ಕನ್ನಡದಲ್ಲಿ ಆದ್ರೂ ತೋರಿಸ್ತಿದ್ದೆ ಅಂದ್ರು ತೋರಿಸ್ಬಿಟ್ರು. ಅದು ಹೇಳಿದ್ದಾರೆ. ಇಂಥ ಸಂದರ್ಭದ ಒಳಗಡೆಯಲ್ಲಿ ನಾವು ಗಮನಿಸಬೇಕಾಗಿರೋ ಪ್ರಶ್ನೆ ಏನು, ರಾಜಕೀಯ ಪಕ್ಷಗಳು ಅವರಿಗೊಂದು ಜವಾಬ್ದಾರಿ ಇದೆ. ಜನ ಹಲವಾರು ಕಾರಣಕ್ಕಾಗಿ ಒಂದೊಂದು ರಾಜಕೀಯ ಪಕ್ಷವನ್ನು ನಂಬಿರ್ತಾರೆ, ಬೆಂಬಲಿಸ್ತಾರೆ. ಆದರೆ ಜನರ ನಂಬಿಕೆಯನ್ನ ಈ ರೀತಿಯಲ್ಲಿ ಸಾವಿನ ಜೊತೆಯಲ್ಲಿ ಉಪಯೋಗಿಸ್ತಕ್ಕಂಥ ಈ ರಾಜಕಾರಣ ಇದೆಯಲ್ಲ, ಇದು ಅತ್ಯಂತ ಅಪಾಯಕಾರಿಯಾಗಿರೋ ರಾಜಕಾರಣ. ಕರ್ನಾಟಕವನ್ನ ಇವತ್ತು ಕೋಮುದಳ್ಳೂರಿಗೆ ಸಿಕ್ಕಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ಇದರಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆಗಳಿದಾವೆ. ಆದ್ರಿಂದಾಗಿ ನಾವು ವಿನಂತಿ ಮಾಡೋದೇನಂತಂದ್ರೆ, ಈ ರೀತಿ ಜನರ ಸಾವನ್ನ ರಾಜಕೀಯಕ್ಕೆ ಬಳಸ್ತಕ್ಕಂಥದ್ದನ್ನ ಬಿಟ್ರೆ ಜನರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಂತ ಹೋರಾಟ ಏನಾದ್ರೂ BJP ಅವರು ಮಾಡಕ್ ಸಾಧ್ಯತೆ ಇದೆಯಾ ಅನ್ನೋದನ್ನ ಸ್ವಲ್ಪ ನೋಡ್ಬೇಕಾಗಿದೆ. ದುರದೃಷ್ಟಕರ ಏನಂತಂದ್ರೆ BJPಯ ಮುಖಂಡರು ಮಾತಾಡ್ತಿರ್ತಕ್ಕಂಥ ರೀತಿ, ಹಿಂದೂಗಳೆಲ್ಲ ಇವ್ರ ಜೊತೆಲಿ ಇದಾರೆ ಅನ್ನೋ ಹಂಗೆ, ಇದು ಹಿಂದೂಗಳ ಸಮಸ್ಯೆ ಅನ್ನಂಗ್ ಮಾತಾಡ್ತಿದ್ದಾರೆ. ಇದೇನು ಎಲ್ಲರೂ ಹಿಂದೂಗಳೆಲ್ಲ ಈ ರೀತಿ ಕೋಮುಗಲಭೆ ಮಾಡಬೇಕು ಅನ್ನೋರು ಇದಾರಾ? ಸರಿವೆ, ನಮ್ಮ ವಿರಾಮದ ಸಮಯ ಬಂದ. ಪ್ರಿಯ ವೀಕ್ಷಕರೇ, ನಾನು ಕೆಲವು ಮಾಹಿತಿಯನ್ನು ಕೊಡ್ತೀನಿ. ಇದು ಎಲ್ಲಿ ಪ್ರಾರಂಭ ಆಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಎಸ್ಪೆಷಲಿ ಕರಾವಳಿ ತಾಲೂಕುಗಳಲ್ಲಿ ಈ ರೀತಿಯ ಸ್ಥಿತಿ ಅಂತ. ಮೊದಲು ಪ್ರಾರಂಭ ಆಗಿದ್ದು ಡಿಸೆಂಬರ್ 1ನೇ ತಾರೀಕು. 1ನೇ ತಾರೀಕು ಏನಾಗುತ್ತೆ, ಒಂದು ಇನ್ಸ್ಟ್ರಕ್ಷನ್ ಆಫ್ ಟೆಂಪರರಿ ರೆಪ್ಲಿಕ್ ಆಫ್ ಪ್ರಾಫೆಟ್ ಮೊಹಮ್ಮದ್ ಟಾಂಬ್. ಸೊ ಏನು ಪ್ರವಾದಿ ಮೊಹಮ್ಮದನ ಟಾಂಬ್ಗಿದ್ದ ಒಂದು ರಿಪ್ಲಿಕಾ ಆದ ಒಂದು ಅವರು ಮಾಡ್ತಾರೆ. ಅದು ಪ್ರಾರಂಭ ಆದ ತಕ್ಷಣ ಗಲಾಟೆ ಹತ್ತುಕೊಳ್ಳುತ್ತೆ. ಆ ಗಲಾಟೆ ಸ್ವಲ್ಪ ದಿನ ನಡೆಯುತ್ತೆ. ಹಿಂದೂ ಏನು ಸಂಘಟನೆಗಳು ವಿರೋಧ ಮಾಡ್ತವೆ. ವಿರೋಧ ಮಾಡೋದು ಅವ್ರು ರೈಟ್. ಪ್ರಾಫೆಟ್ ಮೊಹಮ್ಮದ್ ಅವರಿಗಾದರೆ ಇವರು ವಿರೋಧ ಮೊದಲೇ ಗೊತ್ತಿದೆ, ಅದು ಸೆನ್ಸಿಟಿವ್ ಏರಿಯಾ. ಅದು ಆದಮೇಲೆ ಅದೇನು ಸಾಮಾನ್ಯ ಸ್ಥಿತಿಗೆ ಬರುತ್ತೆ ಅನ್ನುತ್ತಾ ಇದ್ದ ಹಾಗೆ ಒಂದು ಆಟೋ ರಿಕ್ಷಾ ಏನು ಹಾಗೂ ಒಂದು ಬೈಕ್ ನಡುವೆ ಸಣ್ಣ ಆಕ್ಸಿಡೆಂಟ್ ಆಗುತ್ತೆ. ಆಟೋ ರಿಕ್ಷಾ ಒಂದು ಕೋಮಿನವರಿಗೆ ಸೇರಿದರೆ ಬೈಕ್ನಲ್ಲಿರೋರು ಇನ್ನೊಂದು ಕೋಮು. ಅಲ್ಲಿ ರಾಜಕಾರಣ ಪ್ರವೇಶ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಇದಕ್ಕೆ ಪ್ರತಿಭಟನೆಗಳು ಪ್ರಾರಂಭ ಆಗುತ್ತೆ. ಪ್ರತಿಭಟನೆ ಮಧ್ಯ ಪೊಲೀಸು ಏನು ಮಾಡ್ತಾರೆ, ಇಂಟರ್ಫಿಯರ್ ಮಾಡ್ತಾರೆ, ಪೊಲೀಸ್ ಮಧ್ಯಪ್ರವೇಶ ಮಾಡ್ತಾರೆ. ಸೊ ಏನು ಮಧ್ಯಪ್ರವೇಶ ಮಾಡಿ ಈ ಪ್ರತಿಭಟನೆಯನ್ನು ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಒಂದು ಕೋಮಿನವರು ಇನ್ನೊಂದು ಕೋಮಿನವರ ಮೇಲೆ ಕಲ್ಲು ಹೊಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಮೊದಲೇ ಸೆನ್ಸಿಟಿವ್ ಏರಿಯಾ, ಮೊದಲೇ ಈ ಕೋಮುಗಳ ನಡುವೆ ನಂಬಿಕೆ ಇಲ್ಲದಂಥ ವಾತಾವರಣ ಕೆಲವು ರಾಜಕೀಯ ಪಕ್ಷಗಳು ನಿರ್ಮಿಸಿಬಿಟ್ಟಿವೆ. ಇವ್ರು ನಂಬಲ್ಲ, ಅವ್ರು ನಂಬಲ್ಲ, ಅಂಥ ಒಂದು ಸ್ಥಿತಿ ಇದೆ. ಒಂದು ರೀತಿ ಬೂದಿ ಮುಚ್ಚಿದ ಕೆಂಡನೆ ಆ ಪ್ರದೇಶ. ಈ ಎರಡೂ ಕೋಮ್ನವ್ರು ಒಬ್ಬರನ್ನೊಬ್ಬರು ನಂಬಲ್ಲ. ಅವ್ರು ನಮ್ಮ ದ್ವೇಷಗಳು ಅನ್ನೋದು, ಕಲ್ಲು ಹೊಡೆಯೋದು, ಈ ಸಣ್ಣ ಘಟನೆಯಿಂದ ಕಲ್ಲು ಹೊಡೆಯೋದು ಪ್ರಾರಂಭ ಆಗುತ್ತೆ. ಆ ಒಂದು ಮಾಬ್ ಸಂದರ್ಭದಲ್ಲಿ
ಈ ನರೇಶ್ ಮೆಸ್ತಾ ಅನ್ನುವ ಹುಡುಗ ಅಲ್ಲಿಂದ ಓಡಿ ಹೋಗ್ತಾನೆ. ಓಡಿ ಹೋದ್ಮೇಲೆ ಏನಾಯಿತು, ನಂತರ ಏನಾಯಿತು, ನಂತರ ಇವರು ಮಾಡಿದ್ರು. ಆವಾಗ ಮಧ್ಯಪ್ರವೇಶಿಸಿದ ಅಲ್ಲಿ ಹೋದಂಥ BJP ಸಂಸತ್ ಸದಸ್ಯ ಚಿಕ್ಕಮಗಳೂರು ಉಡುಪಿ ಅವರು ಏನು ಹೇಳಿಕೆ ಕೊಟ್ಟರು, ಅವ್ರ ಹೇಳಿಕೆ ಪ್ರತಿಕ್ರಿಯೆ ಏನು ಬಂತು, ಅನಂತಕುಮಾರ್ ಹೆಗಡೆ ಏನು ಹೇಳಿಕೆ ಕೊಟ್ಟರು, ಎಲ್ಲವೂ ಇದೆ. ಹೇಗೆ ಒಂದು ಸಾಮಾನ್ಯವಾದ ಒಂದು ಆಕ್ಸಿಡೆಂಟ್ ಪ್ರಕರಣ, ಒಂದು ಆಟೋ ರಿಕ್ಷಾ ಮತ್ತು ಒಂದು ಬೈಕ್ ನಡುವೆ ಅದು ಕೋಮುದಳ್ಳೂರಿಗೆ ತಿರ್ಕೊಳ್ಳುತ್ತೆ. ಇಲ್ಲಿರುವ ಪ್ರಶ್ನೆ, ಅಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗುವುದಕ್ಕೆ ಕಾರಣ ಏನು, ಕಾರಣ ಯಾರು? ಚುನಾವಣೆ ಬಂದಿದ್ದಕ್ಕೆ ಇದು ಸೇರ್ಕೊಂಡಿದೆಯಾ? ಚುನಾವಣೆಯ ಲಾಭಕ್ಕಾಗಿ ಕೆಲವರು ಎತ್ಕಟ್ತಾರ? ಹಾಗೆಯೇ ಗೌರವಾನ್ವಿತ ಸಂಸತ್ ಸದಸ್ಯರಾದ ಶೋಭಾ ಕರಂದ್ಲಾಜೆಯವರು, ಹಾಗೆ ಗೌರವಾನ್ವಿತ ಸಂಸತ್ ಸದಸ್ಯರು, ಕೇಂದ್ರ ಸಚಿವರು ಆಗಿರುವ ಅನಂತಕುಮಾರ್ ಹೆಗಡೆ ಅವರು ಆಗ ಕೊಟ್ಟ ಹೇಳಿಕೆಗಳು ಪ್ರಚೋದನಾತ್ಮಕವಾಗಿತ್ತೋ ಇಲ್ವೋ? ಆಗ ಆ ರೀತಿ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ನೀಡೋದು ಎಷ್ಟರ ಮಟ್ಟಿಗೆ ಸರಿ? ಈಗ ಬಂದ ವರದಿಯ ಪ್ರಕಾರ ಪೋಸ್ಟ್ ಮಾರ್ಟಮ್ ನಂತರ ಅಧಿಕೃತವಾಗಿ ಪೊಲೀಸರು ಹೇಳ್ತಾ ಇರೋದು ಏನು, ನರೇಶ್ ಮೆಸ್ತಾ ಅವರ ಸಾವು ಸಹಜವಾದ ಸಾವು, ಕೊಲೆ ಅಲ್ಲ. ಅಂದರೆ ಮನುಷ್ಯರಿಗೆ ಎಷ್ಟು ವಯಸ್ಸು, ಅವರು 21 ವರ್ಷ, ಏನು ಗೊತ್ತಿಲ್ಲ, ಸಹಜ ಸಾವು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇದು ಮಾಹಿತಿ. ನಾನು ಹೇಳಿದೆ ಇಡೀ ಘಟನೆ ಉತ್ತರ ಕನ್ನಡ ಕೋಮು ದಳ್ಳೂರಿಗೆ ಸಿಲುಕೋದಕ್ಕೆ ಕಾರಣ ಆದ್ದೇನು, ಕುಮಟಾ ಭಟ್ಕಳ ಮತ್ತು ಸುತ್ತಮುತ್ತಲ ಯಾಕಾಯಿತು ಅನ್ನೋ ಭಾಳ ಒಂದು ಸಣ್ಣ ಅಪಘಾತದಿಂದ. ಈ ಅಪಘಾತ ನಡೆದ ಮೇಲೆ ಬೇರೆ ಬೇರೆ ಹೇಳಿಕೆಗಳನ್ನು ಯಾರು ಕೊಡ್ತಾ ಬಂದರು ಅಂತ. ಸೊ ಶೋಭಾ ಕರಂದ್ಲಾಜೆಯವರ ಹಲವು ಹೇಳಿಕೆಗಳು ನನ್ನ ಹತ್ರ ಇದೆ. ಅವರು ಉಡುಪಿಯಲ್ಲಿ ಮಾತನಾಡಿದ್ರು, ಹಾಗೆಯೇ ಕಾರವಾರದಲ್ಲಿ ಮಾತನಾಡಿದ್ರು. ಆ ಪ್ರದೇಶಕ್ಕೆ ಭೇಟಿ ಕೊಟ್ಟು ನರೇಶ್ ಮೆಸ್ತಾ ಅವರ ಮನೆಗೆ ಹೋಗಿ ಅವ್ರು ಮಾತಾಡ್ತಾ ಬಂದರು. ಅದಕ್ಕಿಂತ ಕ್ಲಾಸಿಕ್ ಆದಿತ್ತು, ಇದಕ್ಕಿದ್ದಾಗೆ ಮಾಧ್ಯಮಗಳಲ್ಲಿ ನರೇಶ್ ಮೆಸ್ತಾ ಅವನು ಹಿಂದೂ ಪರ ಕಾರ್ಯಕರ್ತ ಅಂತ ಪ್ರಚಾರ ಮಾಡಲಾಯಿತು. ಮೂಲಭೂತವಾಗಿ ಅವನೇನು ಕಾರ್ಯಕರ್ತ ಆಗಿರಲ್ಲ, ಹಿಂದೂ ಪರ ನಿಲುಮೆ ಇತ್ತು ಅಂತ. ಪಾಪ ಮೀನುಗಾರರ ಬೆಸ್ತರ ಇದಕ್ಕಿದ್ದಾಗ ರಾಜಕೀಕರಣಗೊಳಿಸ್ಬಿಟ್ಟು ಅವನು ಹಿಂದೂ ಪರ ಮಹಾನ್ ಕಾರ್ಯಕರ್ತ, ಅವನು RSS ಕಾರ್ಯಕರ್ತ ಅನ್ನೋ ರೀತಿ ಪ್ರತಿಬಿಂಬಿಸಲಾಯಿತು. ಸೊ ಅದಾದ ಮೇಲೆ ಏನು ಶೋಭಾ ಕರಂದ್ಲಾಜೆಯವರು ಮಾತನಾಡ್ತಾ ಒಂದು ಹೇಳಿಕೆ ಹೆಡ್ಲೈನ್ ಇದೆ ನೋಡಿ, ಸಿದ್ದರಾಮಯ್ಯ ಲೆಡ್ ಫೌಂಡೇಶನ್ ಸ್ಟೋನ್ ಆನ್ ಹಿಂದೂ ಆಕ್ಟಿವಿಸ್ಟ್ ಪರೇಶ್ ಮೆಸ್ತಾಸ್ ಡೆಡ್ ಬಾಡಿ ಕರಂದ್ಲಾಜೆ. ಸೊ ಈ ರೀತಿಯ ಹೇಳಿಕೆಗಳು ಪ್ರಾರಂಭ ಆದವು. ನೀನು ಪ್ರಕರಣ ಪೊಲೀಸರು ತನಿಖೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲೇ ನಮಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಅದು ಕೊಲೆನೇ ಅನ್ನುವ ತೀರ್ಮಾನಕ್ಕೆ ಇವರು ಬಂದಿದ್ದರು. ಹಲವು ಪ್ರಕರಣಗಳಲ್ಲಿ ಈಗ ಅವರೇನು ನಮ್ಮ ಸ್ನೇಹಿತರಾದ ಅನ್ವರ್ ಮಾತನಾಡಿದಾಗ ಹಿಂದೆ ಹಲವು ಪ್ರಕರಣಗಳನ್ನೇನು ಪ್ರಸ್ತಾಪ, ಆ ಪ್ರಕರಣಗಳು ಹಾಗೆ ನೀವು CBI ತನಿಖೆ ಮಾಡಿಸಿ. ಯಾಕೆಂದ್ರೆ ಒಂದು ನಿಮಿಷ, ಪೊಲೀಸ್ನವರು I will come back. 19 ಮರ್ಡರ್ ಆಯ್ತು, ಒಂದಕ್ಕೂ ಒಂದು ನಿಮಿಷ, ನಿಮ್ಮ ಆಡಳಿತದಲ್ಲಿ ಇದ್ದಾಗ ಇದೆ ಪೊಲೀಸರು. ನಾರಾಯಣ ಸ್ವಾಮಿ, ಒಂದು ನಿಮಿಷ ಸರಿ, 19 ಮರ್ಡರ್ ಆಯ್ತು, ಏನ್ ಮಾಡೋಣ, ಒಂದು ಇನ್ವೆಸ್ಟಿಗೇಷನ್ ಆಗಿಲ್ಲ. ಈಗ ಅವ್ರು ಹೇಳ್ತಾರೆ ಸಹಜ, CBI-ಗೂ ಕೊಟ್ರಲ್ಲ. ಒಂದು ನಿಮಿಷ ಅಲ್ಲ, ದುರದೃಷ್ಟ ಸರ್, ಕೋಆರ್ಡಿನೇಟರ್, ಮಾಡರೇಟರ್, ಒಂದು ಪಕ್ಷವನ್ನು ಪಕ್ಷ ಅಲ್ಲ, ನಿಮ್ಮ communal politics ಅನ್ನ I never tolerate. I never tolerate. You are using religion for your political ends. I never tolerate. I'm talking the fact. ವೀಕ್ಷಕರಿಗೆ ಗೊತ್ತಾಗುತ್ತೆ, ನೀವು ಮಾತಾಡೋ ರೀತಿಯಲ್ಲಿ ಗೊತ್ತಾಗ್ತದೆ. ಯಾವ ಕಡೆಯಿಂದ ಸತ್ಯತೆಯನ್ನು ಎತ್ತಿಡಬೇಕು. ಬಿಜೆಪಿಯವರಿಗೆ ಇದೊಂದು ಮಾನದಂಡ ಬಿಟ್ಟು ಬೇರೆ ಏನು ಉಳಿದಿಲ್ಲ. ಆದ್ರಿಂದ ಇವತ್ತು ಈ ಕಸಬನ್ನ ಅವರೇ ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾರೆ, ಇಂತಿಂಥದ್ದೇ ಹೀಗೆ ಅವರ ಬಾಡಿ ಮೇಲೆ ಇದಿತ್ತು ಅಂತ. ಅಂದಮೇಲೆ ನನಗೂ ಅನುಮಾನ ಬರಕ್ಕೆ ಶುರುವಾಗಿದೆ. ಈಗ ನೀವೇ ಮಾಡಿದ್ರ, ನೀವೇ ಮಾಡಿ ದೇಶಕ್ಕೆ ತೋರಿಸ್ಬೇಕಾಗಿದೆ. ಈಗ ಇದು ಮರ್ಡರ್ ಹಿಂಗಾಗಿತ್ತು ಅಂತ ಹೆಂಗೆ ಮಾಡಿದ್ರಿ ಅಂತ ಹೇಳ್ಬಿಡ್ರಿ, ಅದನ್ನು ಜನರಿಗೆ ಗೊತ್ತಾಗ್ಲಿ ಬಿಜೆಪಿ ಅವರೇ ಮಾಡಿದ್ದಾರೆ ಅಂತ. ಸ್ವಾಮಿ ಏನ್ ಮಾತಾಡ್ತಿದ್ದೀರಾ? ಹೌದು, ಹಾಗೆ ಮಾತಾಡ್ಬೇಕು. ಹಾಗೆ ಇದೆ ಬಾಡಿಯಲ್ಲಿ ಏನಿಲ್ಲ ನೋಡಿ, ನಾನು ನೋಡಿಲ್ಲ. ಬಾಡಿಯಲ್ಲಿ ಗಾಯ ಪ್ರೂವ್ ಮಾಡಿದಾಗೆ ನೀವು ನೋಡಿದ್ರಿ, ಫೋಟೋ ಬಂದಿದೆ, ನಾನು ನೋಡಿಲ್ಲ. ಹುಡುಗನ ಫೋಟೋ ಬಂದಿದೆ, ಮುಖ ಕಪ್ಪಾಗಿದೆ, ಕಡ್ದೋಗಿದೆ, ಒಂದು ಮಾತು ಹೇಳ್ತೇನೆ, ಬಿಸಿ ಬಿಸಿ ಎಲ್ಲ ಗುಳ್ಳೆ ಇದೆ. ಸಾವು ಇದೆಯಲ್ಲ, ಸಹಜ ಸಾವು, ಸಹಜ ಸಾವನ್ನ ನೀವು ಸಂಭ್ರಮಿಸ್ತೀರಿ, ಸಹಜ ಸಾವು ಸಂಭ್ರಮಿಸೋದಿಲ್ಲ. ಸಹಜ ಸಾವು ಕಿಡ್ನಾಪ್ ಆಗಿ ತೋಟದ ಗುಡ್ಡೆಯಲ್ಲಿ ಬೀಳುತ್ತಾ, ಅಲ್ಲಿಗೆ ಮಾಯಮಂತ್ರರ ಜಾಲಪತ್ರ ಹೋಗುತ್ತಾರೆ. ನಿಮ್ಮ ಅವಕಾಶವನ್ನ ನೀವು ಮಾತಾಡಿ, ನಿಮ್ಮ ಅವಕಾಶವನ್ನ ನೀವು ಮಾತಾಡಿ. ನಾನು ಬೇಡ ಹೇಳ್ತಿರೋದು. ನೋಡಿ, ಕೋಆರ್ಡಿನೇಟರ್
ಮಾತಾಡೋರು ಬಾಯಿಗೆ ಹಾಕ್ತಾರೆ, ಈಗ ಮಾತಾಡು ನೋಡಿ, ಹೀಗೆ ಮಾತಾಡು ಅಂತ ನೋಡಿ. ಮಾತಾಡಿ ಒಂದು ನಿಮಿಷ ನೋಡಿ, ಮಾತಾಡಿ. ನಾನು ಈ ಅನ್ವರ್ ಮಾತ್ರ ಅಲ್ಲ. ಬಾರಿಪಾಡಿ ಇದೇ ಸಮಸ್ಯೆ ನಾನು ಮಾತ್ರ ಅಲ್ಲ, ಒಂದು ನಿಮಿಷ ಇರಿ. ನೀವು ಮಾಡ್ತಕ್ಕಂಥ Be ಈ calm. ಕೃತ್ಯಗಳನ್ನ Please, I allowed him. ರಾಜ್ಯದ ಎಲ್ಲ ಪ್ರತಿಯೊಬ್ಬರು ವಿರೋಧಿಸ್ತಾರೆ. ನಾವು ಮಾತ್ರ ಅಲ್ಲ, ಅವರು ಮಾತ್ರ ಅಲ್ಲ. ಆಮೇಲೆ ಇದನ್ನು ವಿರೋಧಿಸಲೇಬೇಕು. ಇದು ಸರಿಯಾದ ಕ್ರಮ ಅಲ್ಲ. ಇದಕ್ಕೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಯನ್ನು ನೀವು ನಂಬಿಲ್ಲ ಅಂದ್ರೆ ನೀವು ಕಾನ್ಸ್ಟಿಟ್ಯೂಷನ್ ನಂಬೋದಿಲ್ಲ. ಹೇಗೆ ನಂಬೋದು ವ್ಯವಸ್ಥೆಯನ್ನ? ಕಾನ್ಸ್ಟಿಟ್ಯೂಷನ್ 19 ಮರ್ಡರ್ ಆಯ್ತು ಅಲ್ರಿ, ಕಾನ್ಸ್ಟಿಟ್ಯೂಷನ್ ನೀವು ನಂಬೋದಿಲ್ಲ. ಕೇಳಿಸ್ಕೊಳ್ಳಿ ಸ್ವಲ್ಪ. ಗೌರಿ ಲಂಕೇಶ್ ಮರ್ಡರ್ ಆಯ್ತು, ಕಲ್ಬುರ್ಗಿ ಮರ್ಡರ್ ಆಯ್ತು, ಶಂಸುಲ್ ಹುದಾ 4 ವರ್ಷ ಆಯ್ತು. ಶಂಸುಲ್ ಹುದಾ 4 ವರ್ಷ ಆಯ್ತು, ರುದ್ರೇಶ್ ಮರ್ಡರ್ ಆಯ್ತು. ಅವರೆಲ್ಲ ಹಿಂದೂಗಳಲ್ಲ. ನಿಮ್ಮ ವೈಫಲ್ಯತೆಯನ್ನ ಎತ್ತಿ ಕಾಣಿಸ್ತದೆ ಸ್ವಾಮಿ, ಎತ್ತಿ ಕಾಣಿಸ್ತದೆ. ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇರೋರು ಕಾಂಗ್ರೆಸ್ನವರು, ಬಿಜೆಪಿಯವರು ಜನರ ಪ್ರಾಣಗಳ ಜೊತೆಯಲ್ಲಿ ಚೆಲ್ಲಾಟ ಜನರ ಪ್ರಾಣಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರೋರು. ಈ ರೀತಿ ಚರ್ಚೆ ಮಾಡಿದ್ರೆ ಜನಕ್ಕೆ ಅವರು ಚರ್ಚೆ ಮಾಡಕ್ ಬಂದಿಲ್ಲ, ಗಲಾಟೆ ಕಮ್ಯುನಿಕೇಟ್ ಆಗುತ್ತೆ. ಇಲ್ಲ, ಬಿಜೆಪಿ ಅವ್ರದ್ದು ಚಟ ಇದೆ, ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಆದ್ರಿಂದ ಅವ್ರಿಗೆ ಮಂಡಿಸ್ತಾರೆ, ಇಲ್ಲ ಗಲಾಟೆ ಮಾಡ್ತಾರೆ. ಒಂದ್ ನಿಮಿಷ, ಈ ತನಿಖೆ ಈಗೇನು ಇದು ಹೇಳ್ತಿದಾರಲ್ಲ, ಈಗ ಇವು ಮಣಿಪಾಡಿ ಅವರು ಕೂಡ ಬಹಳ ಸೀರಿಯಸ್ ಆಗಿ ಆ ಗುರುತಿತ್ತು ಅಂತೆಲ್ಲ ಹೇಳ್ತಿದ್ದಾರೆ. ನನಗನ್ಸೋದು ಇವರಿಗೆ ಮೊದಲೇ ಇವೆಲ್ಲ ಹೇಗೆ ಗೊತ್ತಾಯಿತು ಅನ್ನುವಂಥದ್ದು ಒಂದು ಅನುಮಾನ ನನಗೂ ಬರ್ತಾ ಇದೆ. ಈ ರಾಜ್ಯದ ಜನಕ್ಕೂ ಅನುಮಾನ ಇದೆ. ಅಮಾಯಕ ಒಬ್ಬ ಹುಡುಗನ ಸಾವಿದೆ ಇದರೊಳಗಡೆಯಲ್ಲಿ. ಆ ಸಾವಿನ ಗಂಭೀರ ತನಿಖೆ ಮಾಡಲಿ ಸರ್ಕಾರ. ಮತ್ತು ಇದರಲ್ಲಿ ಸಹಜ ಸಾವಾಗಿದ್ರೂ ಕೂಡ ಹೇಗೆ ಸತ್ತ ಅನ್ನುವಂಥದ್ದು ಗೊತ್ತಾಗಬೇಕು ಈ ರಾಜ್ಯದ ಜನಕ್ಕೆ. ಮತ್ತು ಇದರಿಂದ ನಿಜವಾಗ್ಲೂ ಯಾರಾದರೂ ಇದಾರ ಅನ್ನೋದು ಗೊತ್ತಾಗಬೇಕು. ಅದು ನಿಜವಾಗ್ಲೂ ಈಗ ಪ್ರಚೋದನೆ ಮಾಡಿ ಗಲಾಟೆಗಳಿಗೆ ಮಾಡಿಸ್ತಿರೋಂಥ ಬಿಂಬಿಸ್ತಿರೋ ರೀತಿ ಇದೆಯಲ್ಲ, ಅದೇ ನಿಜವಾದ ಇದೆಯಾ ಅಥವಾ ಅದಕ್ಕಿಂತ ಇನ್ನೂ ಬೇರೆ ಆ್ಯಂಗಲ್ ಇದೆಯಾ ಅನ್ನೋದಿದೆ. ಯಾಕೆ ಅಂತಂದರೆ ಈ ರೀತಿಯ ಕೋಮು ಗಲಭೆಗಳು ಅಥವಾ ಇಂಥ ಗಲಭೆಗಳ ಸಂದರ್ಭದ ಒಳಗಡೆ ಚರಿತ್ರೆಯನ್ನು ನಾವು ನೋಡಿದ್ರೆ, ಭಿವಂಡಿ ಗಲಭೆಗಳಿಂದ ಇದುವರೆಗೂ ಗಲಭೆಗಳನ್ನು ನೋಡಿದ್ರೆ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗೋದು, ಕೆಲವು ನಿರ್ದಿಷ್ಟ ಸಂಘಟನೆಗಳು, ಒಂದು ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥ ಕೋಮು ಸಂಘಟನೆಗಳು ಇಂಥ ಗಲಾಟೆಗಳಲ್ಲಿ ಸಕ್ರಿಯವಾದ ಪಾತ್ರ ವಹಿಸಿರುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಈಗಲೂ ನನಗನ್ಸೋದು, ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ನಿಷ್ಪಕ್ಷಪಾತವಾಗಿ ಗಂಭೀರವಾದ ತನಿಖೆ ಮಾಡಿ, ಯಾರೇ ಇದ್ರೂ ಮುಲಾಜ್ ಮಾಡಬೇಡಿ ಇದರಲ್ಲಿ. ಯಾಕೆಂದ್ರೆ ಬೇಗ ಇದು ಹೊರಗಡೆ ಬರಬೇಕಾದ ಅಗತ್ಯ ಇದೆ. ಇನ್ನೊಂದು ಅಂಶ, ಇವರು ಪದೇ ಪದೇ ಹೇಳ್ತಿದ್ದಾರೆ ಬಿಜೆಪಿಯವರು, 19 ಜನ ಇವ್ರನ್ನ ಕೊಂದ್ರು ಅಂತೇಳಿ. ಆದರೆ 19 ಜನರ ಪಟ್ಟಿಯನ್ನ ಇವರಿಂದ ಬಿಡುಗಡೆ ಮಾಡಿದ್ರಲ್ಲ ಮಾನ್ಯ ಶೋಭಾ ಕರಂದ್ಲಾಜೆ ಅವರು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರಲ್ಲ, ಅವರೇ ಅದರಲ್ಲಿ ತಪ್ಪುಗಳು ಸಿಕ್ಕಾಕೊಂಡು ಆಚೆ ಬರಕ್ಕಾಗದೆ ಒದ್ದಾಡ್ತಿದ್ದಾರೆ. ಸುಳ್ಳುಗಳನ್ನ ಹೇಗೆ ಪಟ್ಟಿ ಕೊಡ್ತಾರೆ, ಯಾವ್ಯಾವುದೋ ಸಾವುಗಳನ್ನ ರಾಜಕೀಯ ಕೊಲೆಗಳು ಅಂತೇಳಿ ಸುಳ್ಳು ಹೆಸರುಗಳನ್ನು ಕೊಡ್ತಾರೆ, ಬದುಕಿರೋ ಅಂಥವರ ಹೆಸರುಗಳನ್ನ ಸುಳ್ಳು ಹೆಸರುಗಳನ್ನು ಕೊಡ್ತಾರೆ. ಮತ್ತೆ ಇವ್ರದೇ ಹಿಂದೂ ಸಂಘಟನೆಗಳ ಅಥವಾ ಹಿಂದುತ್ವ ಸಂಘಟನೆಗಳ ಕಾರ್ಯಕರ್ತರೆ ಕೊಂದಿರ್ತಕ್ಕಂಥ, ಅವ್ರ ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರಕರಣಗಳನ್ನು ಸೇರಿಸಿ ಬೇರೆಯವ್ರು ಕೊಂದಿದ್ದಾರೆ ಅಂತೇಳಿ ಪಟ್ಟಿ ಕೊಡ್ತಾರೆ. ಈ ರೀತಿ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಸುಳ್ಳುಗಳನ್ನ ಪಟ್ಟಿ ಕೊಡುವಂತ ಕೆಲಸ ಮಾಡಿಬಿಟ್ಟು ಮತ್ತು ಅದೇ ಮಾತಾಡ್ತಾರೆ ಅಂತಂದ್ರೆ ಸ್ವಲ್ಪ ಹಿಂಜರಿಕೆ ಇರಬೇಕು ಇಂಥದನ್ನ ಹೇಳುವಾಗ. ಮಾತಾಡಬೇಕಾದ ವಿಷಯ ಇದು, ಹಿಂಜರಿಕೆ ಇರಬೇಕು ಮನುಷ್ಯರಿಗೆ. ಅಲ್ಲ, ಹಿಂಜರಿಕೆ ಇರಬೇಕು, ಹಿಂಜರಿಕೆ ಇರಬೇಕು. ಮಣಿಪಾಡಿ ಅವರೇ ಹೇಳುವಾಗ ಸಣ್ಣ ಹಿಂಜರಿಕೆ ಇರಬೇಕು. ಅದು ಇಲ್ಲ ಅಂತಂದ್ರೆ ಕಲ್ಬುರ್ಗಿ ಏನಾಯ್ತು, ಅನ್ವರ್ ಶಂಸುಲ್ ಹುದಾ ಅದಕ್ಕೆ ಸಮರ್ಥನೆ ಅಲ್ಲ. ಅದು ಒಂದು ನಿಮಿಷ ತನಿಖೆ ಆಗಬೇಕು, ಪ್ರಕರಣ ಬೇಗ ಬಯಲಾಗಬೇಕು. ಅದನ್ನ ಒಳ್ಳೆ ವಿಚಿತ್ರವಾಗಿದೆ. ಸುಳ್ಳು ಹೆಸರುಗಳು ರಾಜಕೀಯ ಕೊಲೆ, ಕೊಲೆ ಅಂತೇಳಿ ಪ್ರಭಾಕರ್ ಕೋಮು ಧ್ರುವೀಕರಣ ಮಾಡಬೇಡಿ. ನೋಡಿ ಭಟ್ರೆ, ಒಬ್ಬರು ಮಾತಾಡಬೇಕಾ ಇನ್ನೊಬ್ಬರು ಮಾತಾಡ್ತಕ್ಕಂಥದ್ದು ಅದು ಸರಿ ಅಲ್ಲ. ಯಾರೇ ಆಗಿರಲಿ, ನನ್ನ ಸ್ನೇಹಿತರಿರ್ಬೋದು, ಅವ್ರು ಮಾತಾಡಲಿ, ಆಮೇಲೆ ಮಾತಾಡಿ. ಮಧ್ಯದಲ್ಲಿ ಯಾಕೆ ಇಂಟರ್ಫಿಯರ್ ಆಗ್ಬೇಕು ನಾವು? ಮತ್ತೆ ನೀವು ಮಾಡ್ರೇಟರ್ ಆಗಿರೋದ್ರಿಂದ
ನೀವು ಪಕ್ಷಾತೀತವಾಗಿ ನೀವು ಮಾಡರೇಟ್ ಮಾಡ್ತಾ ಟೈಮ್ನಲ್ಲಿ ನಿಮ್ಮನ್ನು ಒಂದೇ ಒಂದು ಪಕ್ಷದ ವಕ್ತಾರ ಅಂತ ತೋರಿಸ್ತಕ್ಕಂಥ ತಪ್ಪು. ನಾವು ಪಕ್ಷದ ವಕ್ತಾರರು, ಅವ್ರ ಪಕ್ಷದವರು. ಆದರೆ ನೀವಲ್ಲ, ನಾವು ಯಾರೊತ್ತು ನಿಮ್ಮನ್ನು ಮಾಡಿಕೊಡುದು ಮಾಡರೇಟರ್ ಆಗಿರ್ತೀರ. ಆ ರೀತಿ ಮಾತಾಡೋರು ಬರಲೇಬಾರ್ದು ಇಲ್ಲಿ, ಅದು ಬೇರೆ ವಿಷಯ. ಈಗ ಆಗಿರ್ತಕ್ಕಂಥ ಘಟನೆ ಪ್ರಕಾಶ್ ಅವರು ಹೇಳಿದ್ರು 19 ಜನರ ಸಾವಿಗೆ. ಆಮೇಲೆ ಎಲ್ಲ ಹಿಂದೂಗಳೆಲ್ಲಾನು RSS ಅಲ್ಲ, ಹಿಂದೂಗಳೆಲ್ಲಾನು BJP ಅಲ್ಲ, ಹಿಂದೂಗಳೆಲ್ಲಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿಲ್ಲ. ನಾವು ಎಲ್ಲರನ್ನೂ ಪ್ರೀತಿಸ್ತೇವೆ, ಎಲ್ಲ ಜನಾಂಗವನ್ನು ಪ್ರೀತಿಸ್ತಕ್ಕಂಥದ್ದು. ಅದರಲ್ಲಿ ನೀವು ಎಲೆಕ್ಷನ್ ಬಂದಾಗ ನೀವು ಯಾರು ಇಷ್ಟ ಬೇಕೋ ಅವ್ರಿಗೆ ಹಾಕ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಆದರೆ ಹಿಂದೂಗಳೆಲ್ಲರೂ ಕೂಡ ನಾವು BJP ಪರ ಅಂತಕ್ಕಂಥದ್ದು ದಯವಿಟ್ಟು ಯಾರು ಇಟ್ಕೊಂಡು. ಆಮೇಲೆ ಈಗ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಾವು ಒಂದು ನಂಬಿಕೆ ಇರಬೇಕು. ಒಬ್ಬ ಸರ್ಕಾರ, ಯಾರದೇ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ, ಆ ಪೊಲೀಸ್ನವ್ರು ಮಾಡ್ತಕ್ಕಂಥ ವಿಷಯ ಬಂದಾಗ ಆ ಒಂದು ಪೋಸ್ಟ್ ಮಾರ್ಟಮ್ ಬಗ್ಗೆ ನಂಬಿಕೆ ಇಡಬೇಕು. ಇವತ್ತು ಪ್ರಕಾಶ್ ಒಂದು ಒಳ್ಳೆ ಮಾತು ಕೇಳಿದ್ರು. ನಮಗೆ ಎಲ್ಲರೂ ಮುಂಚೆನೇ ಇವನು ಕೈ ಕತ್ತಾಗಿದೆ, ಅದು ಆಗಿದೆ, ಇದಾಗಿದೆ ನಿಮಗೆ ಗೊತ್ತಾಗಬೇಕಾದ್ರೆ ಪೋಸ್ಟ್ ಮಾರ್ಟಮ್ ನೀವೇನು ಹೋಗಿದ್ರಾ? ಮುಂಚೆನೇ ಪೋಸ್ಟ್ ಮಾರ್ಟಮ್ ಈ ಥರ ಬರೆದಿದ್ರಾ? ಅದು ಉಚಿತ ಅಲ್ಲ. ನಂಬಿಕೆ ಇರೋದು ಬಹಳ ಮುಖ್ಯ. ಅದರಿಂದ ಅದನ್ನು ನಾನು ಒಪ್ಲಿಕ್ಕೆ ತಯಾರಾಗಿಲ್ಲ. ವೀಕ್ಷಕರೇ, ಶೋಭಾ ಕರಂದ್ಲಾಜೆ ಒಂದು ಮಾತನ್ನು ಹೇಳ್ತಾರೆ. ನಾನು ಹೇಳೋದು ರಾಜಕಾರಣದಲ್ಲಿ ಗಾಂಭೀರ್ಯ ಇರಬೇಕು ಅಂತ. ನೀವು ಫ್ರೀ ಕನ್ಸೀವ್ಡ್ ಆಗ್ಬಿಟ್ಟು ಇದು ಪೂರ್ವ ನಿರ್ಧಾರಿತ ಕೊಲೆ, ಈ ಕೊಲೆಯಲ್ಲಿ ಇಂಥ ಕಮ್ಯುನಿಟಿ ಮಾಡಿದ್ದಾರೆ, ಎಟ್ಲೀಸ್ಟ್ ಅಲ್ಲಿವರೆಗೆ ಪೋಸ್ಟ್ ಮಾರ್ಟಮ್ ತಡೆದಿಲ್ಲ ಇವರು. ಶೋಭಾ ಏನು ಹೇಳಿದ್ರು? ಇದು ಉಡುಪಿಯಲ್ಲಿ ಹೇಳಿದ ಮಾತು. ಶೋಭಾ ಫರ್ದರ್ ಸೆಡ್ that the chief minister had personally known that Hindu activist Paresh Mehta was killed by jihadi activists. ಒಂದು ಸಂಸತ್ ಸದಸ್ಯೆಯಾಗಿ, ಮಾಜಿ ಸಚಿವೆಯಾಗಿ ಕೆಲಸ ಮಾಡುವವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀಬೇಕು. ಬಾಡಿ ಮಾತ್ರ ಸಿಕ್ಕಿದೆ, ಬಾಡಿ ಹೇಗಿದೆ ಅಂತ ಇಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದ್ಯಾವುದೋ ಮಾರ್ಕ್ ಮಾಡಿದ್ದು ಇನ್ನೊಂದು ಮಾಡಿದ್ದು ಹಾಕ್ಬಿಟ್ಟು ಅವರು ಪ್ರಚಾರ ನಡೆಸ್ತಿದ್ದಾರೆ. ಸತ್ಯ ಮರೆ ಆಗ್ತಿದ್ದಾವೆ. ಇನ್ನೊಂದು, ರಾಜಕಾರಣಕ್ಕಾಗಿ ಇವರೇನು ಪೊಲೀಸ್ ವ್ಯವಸ್ಥೆಯನ್ನು ಟೀಕಿಸುವುದೇನಿದೆ ಅದು ಇಡೀ ಇವರು ನಾಳೆ ಅಧಿಕಾರಕ್ಕೆ ಬರ್ಬೋದು, ಜನ ಆಯ್ಕೆ ಮಾಡಿದರೆ ಇವರು ಬರ್ಬೋದು, ಪ್ರಭಾಕರ್ ಬರ್ಬೋದು, ಎನಿ ಪಾರ್ಟಿ ಕ್ಯಾನ್ ಕಮ್ ಟು ಪವರ್. ಬಟ್ ನೀವು ಇಡೀ ಪೊಲೀಸ್ ವ್ಯವಸ್ಥೆಯ ಆತ್ಮಸ್ಥೈರ್ಯವನ್ನು ಕುಂದಿಸ್ತಾ ಅವರನ್ನು ಮುಗಿಸ್ತಾ ಇದ್ದೀರಲ್ಲ. ನಮ್ಮ ಪೊಲೀಸರು ಮಾಡಿದ ಪ್ರತಿ ಪ್ರಕರಣದಲ್ಲಿ ನಮ್ಮ ಪೊಲೀಸರೇ ತಲೆ ಇಲ್ಲ, NIA ಕೊಡಿ, CBI ಕೊಡಿ. ಇದೇ ಪೊಲೀಸ್ ವ್ಯವಸ್ಥೆ ನೀವು ನಾಳೆ ಅಧಿಕಾರಕ್ಕೆ ಬಂದು ಇಟ್ಕೊಂಡು ಆಡಳಿತ ನಡೆಸಬೇಕಲ್ವಾ? ನೀವು ಅಧಿಕಾರದಲ್ಲಿ ನೀವು ಹೋಗಿ ಅಂತ ಸಿಚುವೇಶನ್ ನಾಳೆ ಅಧಿಕಾರಕ್ಕೆ ಬಂದ್ರೆ ಎಲ್ಲ CBI ಕೊಡ್ತೀರಾ? ರಾಜ್ಯ ಪೊಲೀಸರಿಗೆ ಪೂರ್ಣ ಇನ್ಫ್ಲೂಯೆನ್ಸ್ಗೆ ಒಳಗಾಗುವಷ್ಟು ದುರ್ಬಲರ? ನೋ, ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ ಇಂಡಿಯಾ. ಕರ್ನಾಟಕ ಪೊಲೀಸು ಒಳ್ಳೆ ಅಧಿಕಾರಿಗಳು, ಕೆಟ್ಟವರು ಇದೆ. ಬಟ್ ನೀವು ರಾಜಕೀಯ ಕಾರಣಕ್ಕಾಗಿ, ರಾಜಕೀಯ ಲಾಭ ಪಡೆಯೋದಕ್ಕಾಗಿ ನೀವು ಈ ರೀತಿ ಮಾಡ್ತಾ ಮಾಡ್ತಾ ಪ್ರತಿ ಪ್ರಕರಣದವರೆಗೆ ಇಡೀ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು ಏನು ಮಾಡೋದಕ್ಕೆ ಹೊರಟಿದ್ದೀರಿ? ಜಿಹಾದಿಸ್ಟ್ ಇದ್ದಾರೆ, ಯು ವಿಲ್ ಹ್ಯಾವ್ ಟು ಪ್ರೂವ್ ನೌ. ನೀವು ಹೇಳ್ಕೊಂಡು ಓಡೋಕಲ್ಲ. ಯಾರೋ ರೆಸ್ಪಾನ್ಸಿಬಿಲಿಟಿ ಪಾಂಪ್ಲೆಟ್ಸ್ ಅಲ್ಲಿ ಆಗ್ತಾ ಇದೆ ಉರ್ದುವಲ್ಲಿ, ಅದು ಯಾರು ಡಿನೈ ಮಾಡಿಲ್ಲ. ಯಾಕೆ ಮಾಡಿ ಈಗ ಆಗಿದೆ, ಇನ್ನು ಮುಂದೆ ಕೂಡ ಆಗುತ್ತೆ ಅಂತ ಹೇಳಿ ಉರ್ದು ಪ್ಯಾಂಪ್ಲೆಟ್ಸ್ ಅಲ್ಲಿ ಅಲ್ಲಿ ಜಾಲಾಡ್ತಿದೆ. ನಾವೇ ಮಾಡಿದ್ರೆ ಪ್ರೂವ್ ಮಾಡಲಿಲ್ಲ ಅಂತ ಹೇಳಿ, ಪ್ರೂವ್ ಮಾಡಲ್ಲ ಅಂತ ಹೇಳಿ ಅಲ್ಲ. ಶೋಭಾ ಕರಂದ್ಲಾಜೆ ಹೇಳಿದ ಮಾತಿಗೆ ಇಲ್ಲಿ ಒಂದು ಗಮನಿಸಬೇಕಂತ ಅಂಶ ಇದೆ. ಅನ್ವರ್ ಅವರಿಗೆ ಜ್ಞಾಪಕ ಇರಬಹುದು ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ಅವ್ರು ಯಾವ್ಯಾವ್ದೋ ಜ್ಞಾಪಕ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಅವ್ರು ಬೇಕಾದ ಮಾತ್ರ ಒಂದು ಜಿಹಾದಿಗಳಿದಾರ, ಇನ್ನೊಬ್ರಿದಾರ ಅನ್ನುವಂತ ತನಿಖೆ ಮಾಡ್ಲಿ, ತನಿಖೆಯಲ್ಲಿ ಗೊತ್ತಾದ್ರೆ ಗೊತ್ತಾಗ್ಲಿ, ಬಗ್ಗೆ ಯಾರಿಗೂ ಮುಲಾಜನ್ ಇರ್ಬೇಕಾಗಿಲ್ಲ. ಅರೆ ಪೂರ್ವ ನಿರ್ಧಾರಿತವಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಇದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ನೀವು ನಿರಾಕರಿಸಕ್ ಆಗಲ್ಲ ಅನ್ನೋದನ್ನ ನಾನು ಹೇಳಕ್ ಬಯಸೋದು. ಒಂದು ಬಹಳ ಮುಖ್ಯವಾಗಿ ಇಂಥ ಪ್ರಕರಣಗಳು ಹಿಂದೆ ನಾವು ಹೋದ್ರೆ, ಉದಾಹರಣೆಗೆ ಹಿಂದೆ ಹುಬ್ಳಿ ಹೈಕೋರ್ಟ್ನ ಬಾಂಬ್ ಪ್ರಕರಣದ ಒಳಗಡೆಯಲ್ಲಿ ಮುಸ್ಲಿಂ ಹುಡುಗರುಗಳನ್ನ ಅರೆಸ್ಟ್ ಮಾಡಿ ಇದೆಲ್ಲ ಜಿಹಾದಿಗಳು ISIನವರು ಅಂತೇಳಿ ಮಾಡಿ ಅಮಾಯಕವಾಗಿ ಅವ್ರನ್ನ ವರ್ಷಗಟ್ಟಲೆ ಜೈಲಲ್ಲಿ ಇಟ್ಟಿದ್ರು. ಕೊನೆಗೆ ಗೊತ್ತಾಗಿದ್ದೇನು? ಯಾರು ಮಾಡಿದ್ರು? ಶ್ರೀರಾಮ್ ಸೇನೆಯ ಕಾರ್ಯಕರ್ತ ಸಿಕ್ಕಾಕೊಂಡ. ಅದರಲ್ಲಿ ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ಯಾರು? ಇವರೇ ಹೇಳಿದ್ದೇವ್ರು ಅವ್ರ ಮೇಲೆ. ಅಂದ್ರೆ ಇಂಥ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಇದಾವೆ. ನಾವು ಮಾಡಿಲ್ಲ, ಪಾಕಿಸ್ತಾನ ನಾವು ಮಾಡಿಲ್ಲ.
ಅದು ಎಲ್ಲಿ ಮಾಡಿದಾರೆ ಅಂತ ನಾನು ಹೇಳಿಲ್ಲ. ಅನ್ನೋರಲ್ಲ, ನಮ್ಮ ಪಕ್ಷದವರಾಗ್ಲಿ ನಿಮ್ ಪಕ್ಷ ಅಂತಂದ್ರೆ ಸಂಘಟನೆ ಆಗ್ಲಿ ಸಂಘ ಪರಿವಾರ ಮಾಡಿಲ್ಲ, ಹಿಂದುತ್ವ ಕೋಮುವಾದ ಸಂಘ ಪರಿವಾರ ಮಾಡಿಲ್ಲ. ಇದು ದಯವಿಟ್ಟು ಸಂಘ ಪರಿವಾರ ಹೇಳ್ಕೊಂಡು ಬರ್ಬೇಡಿ. ಜ್ಞಾಪಕ ಇದು ಇಟ್ಕೋಬೇಕು ನೀವು ಎಡಪಂಗಡದ ಅದೆಲ್ಲ ಬಿಡ್ರಿ, ಅವೆಲ್ಲ ಬಿಟ್ಬಿಡಿ. ಸತ್ಯ ಏನಿದೆ ಅಷ್ಟೇ ಮಾತಾಡಿ. ಯಾವ್ಯಾವ್ದು ಲಿಂಕ್ ಮಾಡಕ್ ಹೋಗ್ಬೇಡಿ. ನಾವ್ ಹೇಳ್ತಿರೋದು ನಾನು ಹೇಳ್ತಿರೋದು ಏನಂತಂದ್ರೆ ಆಧಾರ ಸಿಕ್ಕಾಕೊಂಡ್ರೆ ಹೇಳ್ತಾ ಇದ್ದೀನಿ. ಸಿಕ್ಕಾಕೊಂಡ್ರ ಪ್ರಕರಣ ಇದು ಜ್ಞಾಪಕ ಇಲ್ಲದ್ರೆ ಏನ್ ಹಿಂಗ್ ಮಾತಾಡ್ತಿರೋ ಪ್ರಕರಣ ಅದು ಇಲ್ಲ, ಸುಳ್ಳು ಪ್ರಕರಣ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ತನಿಖೆ ಮಾಡ್ರಿ. ನೀವು ಸುಳ್ಳು ನೀವ್ ಹೇಳಿ ಆಯ್ತಾ. ನಾನ್ ಹೇಳಕ್ ಬರ್ತಿರೋದು ಇಂಥ ಪ್ರಕರಣಗಳನ್ನ ಈ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ 108 ಹಾದಿಗಳಿದಾವೆ. ಯಾವುದೇ ಒಂದು ಪ್ರಕರಣನ ಮೇಲ್ನೋಟಕ್ಕೆ ಕಾಣೋದು ಕೆಲವು ಸತಿ ಸತ್ಯ ಇರಲ್ಲ ಅಂತೇಳಿ ನಮ್ಗೆಲ್ಲ ಗೊತ್ತಿರುವಂತ ವಿಚಾರಗಳು. ಮತ್ತೆ ಯಾವುದೇ ಪ್ರಕರಣವನ್ನ ಇಂಥದ್ದು ಸೂಕ್ಷ್ಮತೆ ಇರುವಂತ ವಿಚಾರಗಳಲ್ಲಿ ರಾಜಕೀಯ ಪಕ್ಷಗಳಿಗೆ ಜವಾಬ್ದಾರಿ ಬೇಕಾಗುತ್ತೆ. ಆ ಜವಾಬ್ದಾರಿ ಇಲ್ಲದೆ ಇದ್ರೆ ಜನರನ್ನ ಎತ್ತುಕಟ್ಟಿ ಈ ಗಲಾಟೆಗಳಲ್ಲಿ ನಷ್ಟಕ್ಕೊಳಗಾಗರು ಯಾರು? ಸಾಮಾನ್ಯ ಜನ, ಸಾಮಾನ್ಯ ಬಡವರು, ಸಾಮಾನ್ಯ ಜನ, ಸಾಮಾನ್ಯ ಹಿಂದೂಗಳು, ಸಾಮಾನ್ಯ ಮುಸಲ್ಮಾನರ ಇದರಲ್ಲಿ ಬಲಿಯಾಗುವಂತವ್ರು, ಕಷ್ಟಕ್ಕೊಳಗಾಗುವಂತವ್ರು, ಇದನ್ನು ಪ್ರಚೋದನೆ ಮಾಡಿ ಲಾಭ ತಗೊಳ್ಳುವಂತವ್ರು ಆರಾಮಾಗಿರ್ತಾರೆ. ಆ ಹಿಂದೂಗಳು ಅನ್ನೋ ಹೆಸರಿನಲ್ಲಿ ಹಿಂದೂ ಸಾಮಾನ್ಯ ಹುಡುಗರನ್ನ, ಹಿಂದೂ ಜಾತಿ ಹುಡುಗರನ್ನ ಇವತ್ತು ಬಲಿ ಕೊಡ್ತಾರೆ. ಮಂಗಳೂರಲ್ಲಿ ಆಗ್ತಿರೋದೇನು ಅದೇ ಕೆಲಸ ಆಗ್ತಿರೋದಲ್ಲಿ. ಹಿಂದೂಗಳಲ್ಲಿ ಇರ್ತಕ್ಕಂಥ ಹಿಂದುಳಿದ ಜಾತಿಗಳನ್ನ ಇವತ್ತು ಲಾಭಕ್ಕಾಗಿ ಬಳಸ್ತಾರೆ. ಆದ್ರಿಂದಾಗಿ ಸಾಮಾನ್ಯ ಹಿಂದೂಗಳಾಗ್ಲಿ ಸಾಮಾನ್ಯ ಮುಸಲ್ಮಾನರಾಗ್ಲಿ ಕೋಮುವಾದಿಗಳಲ್ಲ, ಅವ್ರಿಗೆ ಶಾಂತಿ ಬೇಕು. ಘಟನೆಗಳು ನಡೆದಾಗ ರಾಜಕೀಯ ಪಕ್ಷಗಳ ಜವಾಬ್ದಾರಿಯಿಂದ ವರ್ತಿಸಬೇಕು, ಶಾಂತಿ ಕಾಪಾಡ್ಲಿಕ್ಕೆ ಕೆಲಸ ಮಾಡಬೇಕು. ಹೋಗಿ ಬಂದವರೆಲ್ಲ ಇನ್ನೊಂದಷ್ಟು ಗಲಭೆ ಎಬ್ಬಿಸ್ಲಿಕ್ಕೆ, ಅವರಲ್ಲಿ ಎಮೋಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕೆಲಸ ಮಾಡಿದ್ರೆ ಜವಾಬ್ದಾರಿ ಅಂತ ಹೇಳ್ತಾರೆ. ಅದನ್ನ ಬಿಜೆಪಿಗೆ ಹ್ಯಾಕಿಂಗ್ ಮಾಡ್ತಾ ಇದೆ. ಇವತ್ತು ಬಿಜೆಪಿ ಮುಖಂಡರು ಹ್ಯಾಕಿಂಗ್ ಮಾತಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಇಡೀ ದೇಶದಲ್ಲಿ ಮೋದಿ ಮುಖ ತೋರಿಸ್ಕೊಂಡು ಇಷ್ಟು ದಿವಸ ಆಟ ಆಡ್ತಿದ್ರಲ್ಲ ಅದು ವೀಕ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಗೆಲ್ಲಕ್ಕಾಗಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಗಿ ಈ ಕೆಲಸ ಮಾಡಿದ್ರೆ ಮಾತ್ರ ಗೆಲ್ಲಕ್ಕಾಗುತ್ತೆ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಬೆಂಕಿ ಇಡೋ ಕೆಲಸಕ್ಕೆ ಅವ್ರು ಮುಂದಾಗ್ತಾ ಇದ್ದಾರೆ. ಒಂದು ವಿಷಯ ಬಯಸ್ತೇನೆ ನಾನಿಲ್ಲಿ, ಅವರು ಎಡಪಂಗಡದವರು ಮಾತಾಡ್ಬೇಕಂತ ಮಾತಾಡಿದ್ದಾರೆ. ಅವ್ರು ಯಾವ ಎಲ್ಲಿ ಮಾತಾಡ್ತಾರೆ ಹೇಗೆ ಅದೇ ರೀತಿ ಮಾತಾಡ್ತಾರೆ. ಬೇರೆ ಪ್ರಶ್ನೆ, ಅಲ್ಲಿ ಸಿಂಧಗಿಯಲ್ಲಿ ಬಾಟ್ ಆರಿಸಿದವರು ನಾವು ಸಂಘಟನೆ ಹೇಳುದು ಬರೀ ಸುಳ್ಳು. ಅದು ಯಾವ ರೀತಿ ಕೂಡ ಪ್ರೂವ್ ಆಗಲಿಲ್ಲ. ಅದು ನಮ್ಮ ಸಂಘಟನೆಯಲ್ಲಿ ಯಾರು ಬಂದಿಲ್ಲ. ಮತ್ತು ತಾವು ಮಧ್ಯದಲ್ಲಿ ಸಂಘ ಅಂತ ಹೇಳ್ತಿರೋದು ತಪ್ಪು. ನೀವು ಮಾಡರೇಟರ್ ಕೆಲಸ ಮಾಡಬೇಕು. ಅವ್ರು ಎಡಪಂಗಡದ ಏನು ಬೇಕಾದ್ರೆ ಹೇಳ್ತಾರೆ, ನೀವು ಆ ರೀತಿ ಹೇಳೋದು ಕೂಡ ಸರಿಯಲ್ಲ. ಅದು ಅಂಥದ್ದು ಯಾವುದು ಪ್ರೂವ್ ಆಗಲಿಲ್ಲ. ಅದೆಲ್ಲ ಸುಳ್ಳು ಅಂತ ಹೇಳ್ತೇನೆ. ಮತ್ತೊಂದು, ಕರ್ನಾಟಕದ ಚುನಾವಣೆ, ಕರ್ನಾಟಕ ಚುನಾವಣೆಯಲ್ಲಿ ಗೆಲ್ಲುವುದು ನಾವಂತೂ ಇಟ್ಸ್ ರಿಟರ್ನ್ ಆನ್ ದ ವಾಲ್ ಆಲ್ರೆಡಿ. ನಾಡ್ದು 18ನೇ ತಾರೀಕಿಗೆ ಗುಜರಾತ್ ಗೊತ್ತಾಗುತ್ತೆ, ಆಮೇಲೆ ಹಿಮಾಚಲ ಗೊತ್ತಾಗುತ್ತೆ. ಅದೇನು ಬಂದ ತಕ್ಷಣ ಇಲ್ಲಿ ಕರ್ನಾಟಕದಲ್ಲಿ ನಾವು ಯಾವ ರೀತಿಯಲ್ಲಿ ಗೆಲ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ವೋಟಿಂಗ್ ಮಿಷನ್ ಎಲ್ಲ ರೆಡಿ ಮಾಡಿದ ಅಲ್ಲ, ತಾವು ವೋಟಿಂಗ್ ಮಿಷನ್ ಎಲ್ಲ ರೆಡಿ ಆದ ಅದು ಹೇಳಬೇಕು. ನೀವು ಜನ ವೋಟ್ ಕೊಟ್ಟು ನೀವು ಗೆದ್ರೆ ಗೆಲ್ಲಿ ಸಮಸ್ಯೆ ಇಲ್ಲ. ಕಮಿಷನ್ ಮಾತಾಡಿ. ನಾನು ಹೇಳಿದ್ರೆ ವೋಟಿಂಗ್ ಮಿಷನ್ ಅಲ್ಲ ಮಾತಾಡಿ. ನಾನು ಹೀಗೆ ಮಾತಾಡ್ಬೋದು, ನಾನು ಆಮೇಲೆ ಮಾತು ಮುಗಿಸ್ತೇನೆ ನಾನು. ಆದ್ರಿಂದ ಬರೋ ದಿನಗಳಲ್ಲಿ ನಿಮ್ಮ ಮಾತುಗಳಲ್ಲಿ ಎಷ್ಟು ಶಕ್ತಿ ಇದೆ ಸುಳ್ಳು ಗೊತ್ತಾಗುತ್ತೆ. ಬರೋ ಚುನಾವಣೆಯಲ್ಲಿ ಕೂಡ ಜನಗಳು ಉತ್ತರ ಕೊಡ್ತಾರೆ. ಯಾವ ರೀತಿ ನೀವು ನಮ್ಮ ರಾಷ್ಟ್ರವನ್ನೇ ಮಾರಾಟ ಮಾಡಕ್ ಹೊರಟಿದ್ದೀರಿ ಅಂತೇಳಿ ಮೊನ್ನೆ ಮೇಲೆ ಗೊತ್ತಾಗಿದೆ. ಮನಮೋಹನ್ ಸಿಂಗ್ ಮತ್ತು ಅಯ್ಯರ್ ಅವರು ಮಾರಾಟ ಮಾಡ್ತಾ ಇದ್ದಾರೆ.
ಏರ್ಕ್ರಾಫ್ಟ್ ಅಗ್ರಿಮೆಂಟ್ ಅನ್ನ ಇವತ್ತು ರಿಲಯನ್ಸ್ ಕಂಪನಿಗೆ ಚೇಂಜ್ ಮಾಡಿದ್ದಾರೆ. ಡಿಫೆನ್ಸ್ ಅಗ್ರಿಮೆಂಟ್ ಅನ್ನು ಚೇಂಜ್ ಮಾಡಿಟ್ಟಿದ್ದಾರೆ. ದೇಶ ಮಾರೋದು ಅದಕ್ಕೋಸ್ಕರ ನಾವು ಗೆಲ್ತಾ ಇದ್ದೀವಿ. ಮಾರಾಟ ಮಾಡ್ತಿದ್ರು ಮಾಡ್ಕೋಬೇಕು. ಎಲ್ಲ ಕಡೆ ಗೆಲುವು ನಾವು ಸಾಧ್ಯ ಇದ್ದೇವೆ. ನಾವು ಡೆವಲಪ್ಮೆಂಟ್. ವೀಕ್ಷಕರೇ, ನನಗಿರುವ ಪ್ರಶ್ನೆ, ನನಗೆ ಇದ್ಯಾವುದು ನಾನು ರಾಜಕಾರಣ ಬೇಕಾಗಿಲ್ಲ. ಉತ್ತರ ಕನ್ನಡ ಜಿಲ್ಲೆ ನನ್ನ ಉತ್ತರ ಕನ್ನಡ ಜಿಲ್ಲೆ, ಬೇರೆ ಬೇರೆ ಕೋಮುವಿನ ಜನ ಪ್ರೀತಿ ಸೌಹಾರ್ದದಿಂದ ಬದುಕಿದ ಜಿಲ್ಲೆ. ಆ ಜಿಲ್ಲೆಯನ್ನು ಉಳಿಸಿಕೊಡಿ. ನಿಮ್ಮ ರಾಜಕೀಯ ಕಾರಣಕ್ಕಾಗಿ ದಯವಿಟ್ಟು ಅಲ್ಲಿ ಬೆಂಕಿಯನ್ನು ಹಚ್ಚಬೇಡಿ. ಓಟಿಗಾಗಿ ಜನರ ನಡುವೆ ವಿಷ ಬೀಜವನ್ನು ಬಿತ್ತಬೇಡಿ. ಇಡೀ ಆ ಜಿಲ್ಲೆಯ ಇತಿಹಾಸ ಮತ್ತು ಪರಂಪರೆಗೆ ನೀವು ಧಕ್ಕೆಯನ್ನು ತರಬೇಡಿ. ಆದ್ದರಿಂದ 10 ಸೆಕೆಂಡ್ಸ್ ಐ ವಾಂಟ್ ಎಶ್ಯೂರೆನ್ಸ್. ಅಲ್ಲಿ ಶಾಂತಿ ಬರೋದಕ್ಕೆ ಏನು ಮಾಡ್ತೀರಿ? 10 ಸೆಕೆಂಡ್ಸ್ ಅನ್ವರ್. ನನಗೆ ಉತ್ತರ ಕನ್ನಡ ಶಾಂತಿ ಬೇಕು. ಏನು ಮಾಡಬೇಕು? ಶಾಂತಿ ಬೇಕಾದರೆ ಈ ಸರ್ಕಾರ ತುಷ್ಟೀಕರಣ ಮಾಡದೆ ಯಾರು ತಪ್ಪಿಸ್ತಾರೋ ಅವರನ್ನ ಗಲ್ಲಿಗೇರಿಸಲೇಬೇಕು. ಎಸ್ ಪ್ರಭಾಕರ್. ಸ್ನೇಹಿತರಾದ ಅವರು ಬಿ ಜೆ ಪಿ ರೆಪ್ರೆಸೆಂಟೇಟಿವ್ ಅಂದ್ಕೊಂಡು ಜೋರಾಗಿ ಮಾತಾಡಿ ಬೆನ್ ತಟ್ಬಿಟ್ಟು ಟೇಬಲ್ ತಟ್ಬಿಟ್ಟು ತಕ್ಷಣವೇ ಅವ್ರ ಪರ ಇಲ್ಲ. ಜನ ನೋಡ್ತಾ ಇರ್ತಾರೆ. ಈ ರಾಜ್ಯದ ಜನ 6 ಕೋಟಿ ಜನ ನೋಡ್ತಾ ಇರ್ತಾರೆ. ಯಾವುದೇ ಗಲಭೆ ಆದರೂ ಕೂಡ ಶಾಂತಿಗೋಸ್ಕರ ನಾವೇನು ಮಾಡಬೇಕಾಗಿದೆ? ಶಾಂತಿಪ್ರಿಯರು, ಕರ್ನಾಟಕದವರು ಶಾಂತಿಪ್ರಿಯರು. ಆ ಶಾಂತಿಪ್ರಿಯರು ಆಗಲಿಕ್ಕೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಯಾವುದೇ ಪಕ್ಷ ಹೋಗಕೂಡದು. ಶಾಂತಿ ಸಿಗಬೇಕಂದ್ರೆ ಬಿಜೆಪಿ ಮುಖಂಡರುಗಳು ಬಾಯಿ ಸ್ವಲ್ಪ ಮುಚ್ಕೊಳ್ಬೇಕು. ಒಂದು. ಎರಡನೇದು, ಈ ರೀತಿ ಕೋಮುದಳ್ಳಿಯವರಿಗೆ ತಳ್ಳಬಾರ್ದು. ಎಲ್ಲಕ್ಕಿಂತ ಮಿಗಿಲಾಗಿ ಈ ರಾಜಕೀಯಕ್ಕೆ, ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಹಿಂದೂ ಮುಸ್ಲಿಂ ಮಾತುಗಳನ್ನು ಬಿಟ್ಟು ಜನರ ನೆಮ್ಮದಿಯಿಂದ ಇರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದರಲ್ಲಿ ನೀವು ಬೇಳೆ ಬೇಯಿಸಕ್ಕೆ ಹೋಗಬೇಡಿ ಅಂತ ಪ್ರಕಾಶ್. ಸತ್ತಿರ್ತಕ್ಕಂಥ ಬಾಲಕ ಅವನ ಸಾವಿಗೆ ನ್ಯಾಯ ಸಿಕ್ಕಬೇಕು. ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ತನಿಖೆ ಎಲ್ಲ ಆಯಾಮಗಳಲ್ಲೂ ನಡೀಲಿ. ಅದೇ ಸಂದರ್ಭದಲ್ಲಿ ಈ ಘಟನೆಯನ್ನು ಇಟ್ಕೊಂಡು ಅಲ್ಲಿ ಜನರ ಶಾಂತಿಯನ್ನು ಕೆಡಿಸ್ತಾ ಇರ್ತಕ್ಕಂಥ ಶಕ್ತಿಗಳಾವಿದ್ದಾವೆ, ಅವ್ರ ಮೇಲೂ ಕೂಡ ಗಂಭೀರವಾದಂಥ ಕ್ರಮ ತಗೊಳ್ಳೋಕೆ ಸರ್ಕಾರ ಹಿಂದೆ ಮುಂದೆ ಮಾಡಬಾರ್ದು ಅಂತೇಳಿ ನಾನು ಪ್ರಿಯ ವೀಕ್ಷಕರೇ, ನಾನು ಈ 9 ಗಂಟೆಯ ಪ್ರೈಮ್ ನ್ಯೂಸ್ನ ಕೊನೆಯ ಘಟ್ಟಕ್ಕೆ, ಕೊನೆಯ ಸೆಕೆಂಡಿಗೆ ಬಂದು ನಿಂತಿದ್ದೇನೆ. ನಾನು ಮೊದಲನೇದಾಗಿ ಆ ನರೇಶ್ ಮೇಸ್ತಾ ಅನ್ನುವ ಮೀನುಗಾರರ ಹುಡುಗ, 21 ವರ್ಷದ ಹುಡುಗ ಸತ್ತಿದ್ದಾನಲ್ಲ, ಅದಕ್ಕೆ ನಾನು ನನ್ನ ಹೃದಯಪೂರ್ವಕ ಶ್ರದ್ಧಾಂಜಲಿ, ಒಂದೆರಡು ಕಣ್ಣೀರಿನ ಹನಿಗಳನ್ನು ಕೆಡಕ್ತೀನಿ. ರಾಜಕಾರಣ ಅನ್ನೋದು ಎಷ್ಟು ಕ್ರಿಯಲ್ ಆಗ್ತಿದೆ ನೋಡಿ. ರಾಜಕೀಯ ಲಾಭ ಅನ್ನುವುದು ಎಂಥ ಸ್ಥಿತಿಗೆ ನಮ್ಮನ್ನು ಒಯ್ಯುತ್ತೆ ಅಂತ. ಎಲ್ಲೋ ಕುಳಿತು ನಾಗ್ಪುರದಲ್ಲೋ ಕೇಶವಕೃಪದಲ್ಲೋ ಕೂತು ಮಾಡುವ ಪ್ಲ್ಯಾನು, ಆ ಮೂಲೆಯಲ್ಲಿ ಯಾವುದೋ ಒಂದು ಸಣ್ಣ ಜೀವದ ಬಲಿ ತಗೊಳ್ಳೋದಿದೆಯಲ್ಲ, ಅದು ಎಂದೂ ಕೂಡ ಕ್ಷಮಾರ್ಹವಲ್ಲ. ಇದಕ್ಕೆ ಯಾರೇ ಕಾರಣ ಆಗಲಿ, ಹಿಂದೂ ಕಾರಣ ಆಗಲಿ, ಮುಸ್ಲಿಂ ಕಾರಣ ಆಗಲಿ, ಜಿಹಾದಿ ಕಾರಣ ಆಗಲಿ, RSS ಕಾರಣ ಆಗಲಿ, BJP ಕಾರಣ ಆಗಲಿ, ಕಾರಣರ ಆದವರಿಗೆ ಶಿಕ್ಷೆ ಆಗಲೇಬೇಕು. ಆ ಶಿಕ್ಷೆ ಆಗತ್ತೆ ಅನ್ನುವ ನಂಬಿಕೆಯೊಂದಿಗೆ ಇವತ್ತಿನ ಪ್ರೈಮ್ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಸಮಯಕ್ಕೆ ನಾಳಿನ ಸುದ್ದಿ ಅತಿಥಿಗಳ ಜೊತೆಗೆ ಹಾಜರಾಗ್ತೀನಿ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.